ಪ್ರೊಡಕ್ಷನ್ ಕೊರಗಜ್ಜ ಪ್ರೊಡಕ್ಷನ್ಸ್ ಕೆಪಿ ಅಂತಾನೆ ಮಾಡಿ ಒಂದು ಸ್ಟಾರ್ಟ್ ಅಂತ ಮಾಡಿದ್ವಿ. ಆದ್ರೆ ಅದೇನೋ ಗೊತ್ತಿಲ್ಲ, ಕಾರಣಾಂತರಗಳಿಂದ ಮುಂದೆ ಹೋಗ್ತಾನೆ ಇರ್ಲಿಲ್ಲ, ಅದು ಸಾಕ್ತಾನೆ ಇರ್ಲಿಲ್ಲ. ಆಗ ನಾನು ನಮ್ಮ ಇದರಲ್ಲಿ ಕೆಲವು ಪ್ರಶ್ನೆ ಕೇಳ್ತೀವಲ್ಲ, ನಮ್ಮ ಹೇಗೆ ಅಂದ್ಬಿಟ್ಟು ನಾನು ಒಂದು ಪ್ರಶ್ನೆ ಕೇಳಿದಾಗ ಅವ್ರು ಹೇಳಿದ್ರು, ಇಲ್ಲ ಇದು ನಿಮಗೆ ಬರಲ್ಲ, ಇದು ಬೆಳಕು ನೆರಳಿಗೆ ಇಂದ ದೂರ ಇರೋ ಅಜ್ಜನ ನೀವು ಹಿಡಿಯಕ್ ಹೋಗ್ತಾ ಇದ್ದೀರಾ, ಇದಿಲ್ಲೇ ಬಿಟ್ಬಿಡಿ ಅಂತ ಹೇಳಿದ್ರು. ತಕ್ಷಣ ನಾವು ಆ ಕೆಲಸನ ನಿಲ್ಲಿಸಿ ದೇವಸ್ಥಾನಕ್ಕೆ ಹೋಗಿ ತಪ್ಪು ಕಾಣಿಕೆ ಹಾಕಿ ಅಲ್ಲಿ ಜಗದೀಶ್ಗೆ ದೊಡ್ಡ ಸನ್ಮಾನ ಮಾಡಿದ್ರು ನಮ್ಮ ದೇವಸ್ಥಾನದಲ್ಲಿ. ಮುಗಿಸ್ಕೊಂಡು ನಾವು ಈಗ ನನ್ನ ಮನೇಲೂ 3 ದೈವಗಳಿದೆ ಜಗದೀಶ್ ಮನೆಗೆ. ಮೇ ಬಿ ಅದು ಏನೋ ಗೊತ್ತಿಲ್ಲ, ಆ ಶಕ್ತಿಗಳ ಒಂದು ಇದೋ ಏನೋ, ನಮಗೆ ಅದು ಬರ್ಲಿಲ್ಲ. ಸುಧೀರ್ ಅವರು ಈ ಚಿತ್ರ ಮಾಡ್ತಾರೆ ಅಂತ ನನಗೆ ಅವರು ಫೋನ್ ಮಾಡಿ ಹೇಳಿದಾಗ ಹುಷಾರಾಗಿ, ಯಾಕಂದ್ರೆ ಅವ್ರಿಗೆ ಗೊತ್ತಿದೆ ಕೇಳ್ಕೊಂಡು ಮಾಡಿ, ಕೆಲವು ಅಡೆತಡೆಗಳು ಬರಬಹುದು, ಬಟ್ ಅಂತ ಹೇಳಿದ್ರೆ ನಾನು ಆಗಾಗ ಇದ್ರ ಬಗ್ಗೆ ತಿಳ್ಕೊಳ್ತಾ ಇದ್ದೆ, ಪೇಪರ್ ಓದ್ತಿದ್ದೆ, ಕಷ್ಟಗಳು ಅವರು ಎದುರಿಸ್ತಿದ್ದು. ಬಟ್ ಇವತ್ತು ಈ ಸ್ಥಾನದಲ್ಲಿ ಬಂದು ಈ ಕ್ಷಣ ನಿಂತಿದೀವಿ ಅಂದ್ರೆ ಅವರಿಗೆ ಒಲ್ದಿದೆ, ಅಜ್ಜ ಅವ್ರಿಗೆ ಒಲ್ದಿದ್ದಾರೆ. ಸೊ ಇವತ್ತು ನಿಜಕ್ಕೂ ಹೇಳ್ತೀನಿ, ಆ ಕಷ್ಟ ಎಷ್ಟು ಅಂತ ಹೇಳಿದ್ರೆ 25 ಸಿನಿಮಾ ಮಾಡಿರೋ, ಕಮರ್ಷಿಯಲ್ ಸಿನಿಮಾ ಮಾಡಿರೋ ನಮಗೆ ಆ ಚಿತ್ರ ಮಾಡಕ್ ಆಗ್ಲಿಲ್ಲ ಅಂದಾಗ ನನ್ಗೆ ಅದ್ರದ್ದು ಕಷ್ಟ ಗೊತ್ತಿದೆ. ಅದು ಇವ್ರಿಗೆ, ಆಮೇಲೆ ನಮ್ಮ ತ್ರಿವಿಕ್ರಮ ಅವರಿಗೆ ಹೊಲ್ದಿದೆ. ಸೊ ಇವತ್ತು ಈ ಕ್ಷಣ ಪ್ರಪಂಚ ಆದ್ಯಂತ ಕಾಂತಾರದ ಅಲೆಯಲ್ಲಿ ತೇಲ್ತಾ ಇದೆ ಈ ಶಕ್ತಿಗಳ ಇದರಲ್ಲಿ. ಸೊ ಈ ಹೊತ್ತಿನಲ್ಲಿ ಕೊರಗಜ್ಜದ ಮೆರುಗನ್ನು ನೋಡಬೇಕು ಅಂತ ನಾನು ಬಹಳ ಕಾತರದಿಂದಿದ್ದೀನಿ. ಆಮೇಲೆ ಇವತ್ತು ನಾನು ಹೇಳ್ತಾ ಇದ್ದೀನಿ ಕೂಡ ಸುಧೀರ್ ಅವರಿಗೆ, ಚೇಂಬರ್ ಇಂದ ಟೈಟಲ್ನ ನಮ್ಗೆ ಮಾಡ್ಕೊಡಿ ಅಂದ್ರೆ ಅದು ಯಾರ್ದಲ್ಲ, ನಿಮ್ದೇ ಟೈಟ್ಲ್. ಅದೇ ಅಜ್ಜಂದು ಯಾರು ಬೇಕೋ ಇಟ್ಕೊಂಡು ಮಾಡ್ಬೋದು. ಸೊ ಖಂಡಿತವಾಗಿ ಮಾಡಿ, ತುಂಬಾ ಒಳ್ಳೇದಾಗ್ಲಿ. ಆ ಸಕ್ಸಸ್ ಅಲ್ಲಿ ನಮಗೂ ಒಂದು ಪಾಲು, ಖುಷಿಯಿಂದ ನಮಗೆ ಒಂದು ಆಶೀರ್ವಾದ ಸಿಕ್ಕಿದ್ರೆ ಅಷ್ಟು ಸಾಕು. ನಿರ್ದೇಶಕರಾದಂಥ ನಮ್ಮ ತ್ರಿವಿಕ್ರಮ್ ಸರ್ ಅವರ ನಿರ್ಮಾಣದಿಂದ, ನಮ್ಮ ಸುಧೀರ್ ಅಕ್ಕ ಅವರವರ ನಿರ್ದೇಶನದಲ್ಲಿ ಈ ಕೊರಗಜ್ಜ ಮೂವಿ ತುಂಬ ಸುಂದರವಾಗಿ ಮೂಡಿ ಬಂದಿದೆ. ಈಗ ತಾನೇ ನೀವೆಲ್ಲ ನೋಡಿರ್ಬೋದು. ಸುಧೀರ್ ಅಥವಾ ಸರ್ ಅವರ ಒಂದು ವಿಶೇಷತೆ ಹಾಗೂ ಅವರದೇ ಆದ ಒಂದು ಶೈಲಿಯಲ್ಲಿ ಈ ಚಿತ್ರದಲ್ಲಿ ಒಂದು ಛಾಪನ್ನು ಮೂಡಿಸಿದ್ದಾರೆ. ಅದು ತಾಂತ್ರಿಕ ವರ್ಗದಲ್ಲಿರ್ಬೋದು, ನಟನೆ ತಾರಾಗಣದ ಆಯ್ಕೆಯಲ್ಲಿರ್ಬೋದು, ಹಾಗೂ ಪ್ಲೇಬ್ಯಾಕ್ ಸಿಂಗರ್ಸ್ ಆಯ್ಕೆ ಮಾಡಿರೋದ್ರಲ್ಲಿರ್ಬೋದು, ಹೀಗೆ ಎಲ್ಲ ಭಾಗದಲ್ಲೂ ಒಂದು ಒಳ್ಳೆ ಸೂಕ್ತ ಆಯ್ಕೆಯನ್ನು ಮಾಡಿಕೊಂಡು ಈ ಚಿತ್ರದಲ್ಲಿ ತುಂಬ ಒಳ್ಳೆ ಹೆಸರಾಂತ ಕಲಾವಿದರನ್ನ ಇಂಟ್ರೊಡ್ಯೂಸ್ ಮಾಡ್ತಿದ್ದಾರೆ. ನಮ್ಮ ವಿದ್ಯಾವರ ವರಸ್ಸು ಇವರು ಈ ಚಿತ್ರದಲ್ಲಿ ಒಂದು ರಾಜನ ಪಾತ್ರದಲ್ಲಿ ಬರ್ತಾರೆ. ಈ ಒಂದು ಪಾತ್ರವನ್ನು ಕಬೀರ್ ಬೇಡಿ ಸರ್ ಮಾಡಿದ್ದಾರೆ. ನಿಜವಾಗ್ಲೂ ಅವರ ಒಂದು ಪರ್ಸ್ನಾಲಿಟಿ, ಅವರ ಒಂದು ಗತ್ತು, ಆ ಒಂದು ವಾಯ್ಸು ಮಾಡ್ಯುಲೇಷನು, ಡೆಲಿವರಿ, ಬಾಡಿ ಲ್ಯಾಂಗ್ವೇಜು ರಿಯಲಿ ತುಂಬ ಚೆನ್ನಾಗಿ ಆ ರಾಜರ ಪಾತ್ರಕ್ಕೆ ಅವ್ರನ್ನ ತುಂಬ ಸುಧೀರ್ ಸರ್ ಅವರು ಒಳ್ಳೆಯದಾಗಿ ಆಯ್ಕೆ ಮಾಡಿದ್ದಾರೆ. ಹಾಗೆ ನಂದು ಪಂಜನ್ ತಾಯಿ, ಈ ಒಂದು ರಾಣಿಯ ಪಾತ್ರ, ಈ ಪಾತ್ರ ನನಗೆ ತುಂಬ ಇಷ್ಟ ಆಯಿತು. ಆ ಸೀನಲ್ಲಿ ಆ್ಯಕ್ಟ್ ಮಾಡುವಾಗ ಡೈರೆಕ್ಟರ್ ಅವರು ನಾನು ಬಂದು ಎಕ್ಸ್ಪ್ಲೈನ್ ಮಾಡಿದ್ರು, ಈ ಸನ್ನಿವೇಶ ಹೀಗಿರಬೇಕು ಅಂತ. ಆಮೇಲೆ ಹೋಗ್ತಾ ಹೋಗ್ತಾ ತಾವೇ ಸ್ವತಃ ನಿಂತು ಈ ಒಂದು ಸನ್ನಿವೇಶನ ನನಗೆ ಆ್ಯಕ್ಟ್ ಮಾಡಿ ತೋರಿಸಿದ್ರು. ನಿಜವಾಗ್ಲೂ ಆಗ ಸಿದ್ಧಲಿಂಗಯ್ಯ ಪುಟ್ಟಣ್ಣ ಅವರು ಆ ಒಂದು ಎಲ್ಲ ಆರ್ಟಿಸ್ಟ್ಗಳಿಗೆ ಆ್ಯಕ್ಟ್ ಮಾಡಿ ತೋರಿಸ್ತಾ ಇದ್ರು. ಆ ಲೆವೆಲಲ್ಲಿ ಇವ್ರು ನಿಜವಾಗ್ಲೂ ಆ್ಯಕ್ಟ್ ಮಾಡಿ ತೋರಿಸಿದ್ರು. ಅಂದರೆ ಅಷ್ಟು ಪ್ರತಿಭಾವಂತ ಒಂದು ಡೈರೆಕ್ಟರ್ ಇವರು. ಒಂದು ಜ್ಞಾನ ಭಂಡಾರವುಳ್ಳ ಅಂತ, ಅಂದರೆ ಯಾವುದೇ ಟಾಪಿಕ್ ತಗೊಳ್ಳಿ ನಿರ್ಗಳವಾಗಿ ಆ ಒಂದು ಟಾಪಿಕ್ ಬಗ್ಗೆ ಮಾತಾಡ್ತಾರೆ. ಸೊ ಇವತ್ತು ಈ ಒಂದು ಚಿತ್ರ ಇಷ್ಟು ಚೆನ್ನಾಗಿ ಮೂಡಿ ಬರೋದಕ್ಕೆ ಅವರೇ ಒಂದು ದೊಡ್ಡ ಈ ಚಿತ್ರಕ್ಕೆ ಕಾರಣ. ಹಾಗೂ ಈಗ ತಾನೇ ವಿಜಯಲಕ್ಷ್ಮಿ ಮೇಡಮ್ ಹೇಳಿದ್ರು,
ಕೊರಗಚ್ಚ ಮೂವಿ ಅವ್ರು ಮಾಡಬೇಕಾಗಿತ್ತು ಅಂತ. ನನಗೆ ಇಮಿಡಿಯೇಟಾಗಿ ಒಂದು ಫ್ಲಾಶ್ ಆಯಿತು. ಇನ್ನೇ ಇಲ್ಲ ಒಂದು ಕಾವತ್ತಿದೆ, ದಾನೆ ದಾನೆ ಪಿ ಲಿಖಾ ಹೇ ಕಾನಿ ವಾಲೆ ಕಾ ನಾಮ್ ಅಂತ. ರಿಯಲಿ ಇದು ಎಷ್ಟು ಒಳ್ಳೆ ಇದಲ್ವಾ. ಅವರು ಸುಧೀರ್ ಅತ್ತವರ ಈ ಚಿತ್ರ ಮಾಡಬೇಕು ಅಂತ ಅಲ್ಲಿ ಇದಾಗಿತ್ತು, ಒಂದು ಅಜ್ಜನ ಕೃಪೆನೂ ಆಗಿತ್ತು. ಸೊ ನೀವು ನಿಮ್ಮ ಎಲ್ಲ ಒಂದು ಶಕ್ತಿ, ಒಂದು ಪ್ರತಿಭಾವಂತ, ನಿಜವಾಗ್ಲೂ ನಿಮ್ಮ ಎಲ್ಲ ಒಂದು ಡೆಡಿಕೇಶನ್ ಇದಕ್ಕೆ ಹಾಕಿ ಚಿತ್ರವನ್ನು ತುಂಬ ಚೆನ್ನಾಗಿ ತಂದಿದ್ದೀರಾ. ಸೊ ಮೈ ಹಾರ್ಟ್ಲಿ ಕಂಗ್ರ್ಯಾಚುಲೇಷನ್ಸ್ ಟು ಯು ಸರ್. ಹಾಗೆ ನಮ್ಮ ಪ್ರೊಡ್ಯೂಸರ್ ಆದ ತ್ರಿವಿಕ್ರಮ್ ಸರ್, ಅವ್ರು ಯಾವಾಗಲೂ ಹಸನ್ಮುಖಿ, ನಗ್ತಾ ಇರ್ತಾರೆ, ಫೇಸಲ್ಲಿ ಶೇಡೆ ಹೋಗೋದಿಲ್ಲ. ಗ್ರೇಟ್ ಸರ್, ನೀವು ಈ ಚಿತ್ರಕ್ಕೆ ಒಂದು ಬೆನ್ನೆಲುಬು. ನಿಮಗೂ ಈ ಚಿತ್ರ ಸಕ್ಸಸ್ ಆಗಲಿ ಅಂತ ನಾನು ಹಾರೈಸ್ತೀನಿ. ಹಾಗೂ ವಿದ್ಯಾಧರ್ ಅವರು ಎಡಿಟಿಂಗಿಂದ ಹಿಡಿದು ಚಿತ್ರದ ಒಳ ಹೊರಗು ಮೇಲ್ವಿಚಾರಣೆಯಲ್ಲಿ ಎಲ್ಲವೂ ಅವರೇ ನೋಡ್ಕೊಳ್ತಾರೆ. ಈ ಚಿತ್ರದ ಜೀವಾಳ ಇವರು ಮೂವರು, ನಮ್ಮ ಸುಧೀರ್ ಅವರು, ನಮ್ಮ ತ್ರಿವಿಕ್ರಮ್ ಸರ್ ಅಂಡ್ ವಿದ್ಯಾಧರ್, ಈ ಒಂದು ಸಕ್ಸಸ್ಗೆ ಕಾರಣ ಆಗ್ತಾರೆ. ಬಟ್ ನಮ್ಮ ಎಲ್ಲ ಮಿತ್ರ ಮೀಡಿಯಾದವರೆಲ್ಲರೂ ಈ ಒಂದು ಚಿತ್ರಕ್ಕೆ ನಿಮ್ಮೆಲ್ಲರ ಒಂದು ಪ್ರೋತ್ಸಾಹ ಇರಲಿ ಅಂತ ನಾನು ಕೇಳ್ಕೊಳ್ತೀನಿ. ಅಜ್ಜನ ಒಂದು ಆಶೀರ್ವಾದ, ಕೃಪೆ ಇದ್ದೇ ಇರುತ್ತೆ. ಯಾಕೆಂದ್ರೆ ಈ ಚಿತ್ರ ಸ್ಟಾರ್ಟ್ ಆದಾಗ ಎಷ್ಟೊಂದು ಗಂಡಾಂತರಗಳು, ವಿವಾದಗಳು, ಎಷ್ಟೆಲ್ಲ ಅಡೆಚಡೆಗಳು ಬಂದ್ರೂ ಯಾವುದೋ ಒಂದು ಮಿರಾಕಲ್, ಯಾವುದೋ ಒಂದು ಶಕ್ತಿ ಅದನ್ನ ತಡೆದು ಇಲ್ಲಿವರೆಗೂ ತಂದು ನಿಲ್ಲಿಸಿದೆ ಅಂದ್ರೆ ಅದು ಅಜ್ಜನ ಕೃಪೆನೇ ಇದೆ ಸರ್. ಹಾಗೂ ಈ ಒಂದು ಚಿತ್ರ 6 ಲ್ಯಾಂಗ್ವೇಜ್ ಅಲ್ಲಿ ಈಗ ತೆರೆ ಕಾಣಕ್ಕೆ ಸಿದ್ಧವಾಗಿದೆ. ನಮ್ಮ ಅಭಿಮಾನಿಗಳೆಲ್ಲರೂ ಇದನ್ನ ಪ್ರೋತ್ಸಾಹಿಸ್ತಾರೆ ಅಂತ ನಾನು ಅನ್ಕೊಳ್ತೀನಿ. ನನ್ನ ಒಂದು ಆಮೇಲೆ ಇನ್ನೊಂದು ಹೇಳೋದು ಮಾಡ್ತೆ, ಲಾಸ್ಟ್ ಅಲ್ಲಿ ನಮ್ಮ ಡೈರೆಕ್ಟರ್ಗೆ ಇನ್ನೊಂದು ಇಂಟ್ಯೂಷನ್ ಬಂದ್ಬಿಡ್ತು. ಅದು ನಾನು ಹೇಳೋ ಬೇಡೋ ಗೊತ್ತಿಲ್ಲ, ಬಟ್ ಲಾಸ್ಟ್ ಅಲ್ಲಿ ಅದು ಶ್ರುತಿ ಅವರು ಆಕ್ಟ್ ಮಾಡಿದ್ದಾರೆ. ಈ ಒಂದು ಇದು ತುಂಬಾ ಚೆನ್ನಾಗಿ ಆಕ್ಟ್ ಮಾಡಿದ್ದಾರೆ. ನಾನು ಕೆಲವೊಂದು ಸೀನ್ಗಳು ನೋಡಿದೆ. ಆಲ್ ದ ಬೆಸ್ಟ್ ಶ್ರುತಿ, ಗಾಡ್ ಬ್ಲೆಸ್ ಯು. ಈಗ ತಾನೇ ಹುಟ್ಟುಹಬ್ಬನ ಸೆಲೆಬ್ರೇಟ್ ಮಾಡ್ಕೊಂಡ್ರೆ ದೇವ್ರು ನಿಮಗೆ ಇನ್ನೂ ಹೆಚ್ಚಿನ ಆಯುರ ಆರೋಗ್ಯ ಕೊಡಲಿ ಅಂತ ನಾನು ಕೇಳ್ಕೊಳ್ತೀನಿ. ಸೊ ಎಲ್ಲ ಈ ಚಿತ್ರದಲ್ಲಿ ಮಾಡಿದಂಥ ಎಲ್ಲ ಪಾತ್ರಗಳಲ್ಲೂ ಎಲ್ಲರೂ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಅವರೆಲ್ಲರಿಗೂ ನನ್ನ ಹೃತ್ಪೂರ್ವಕವಾದ ವಂದನೆಗಳು. ಥ್ಯಾಂಕ್ ಯು ಸೊ ಮಚ್. ಎಲ್ರಿಗೂ ನಮಸ್ತೆ. ಮೊದಲನೇದಾಗಿ ಸಂಡೇ ಇದ್ರೂ ಕೂಡ 4 ಗಂಟೆ ಊಟ ಮಾಡಿ ಎಷ್ಟು ತಗೊಳ್ಳುವಂತ ಸಮಯದಲ್ಲಿ ಎಲ್ಲ ಮಾಧ್ಯಮದವರು ಸಂಡೇ ಆದ್ರೂ ಬಂದಿದ್ದಕ್ಕೆ ಮೊದಲನೇದಾಗಿ ಒಂದು ಕೃತಜ್ಞತೆ, ಥ್ಯಾಂಕ್ಸ್ ಹೇಳ್ತೀನಿ. ಇನ್ನ ಉಳಿದಂಗೆ ವಿಜಯಲಕ್ಷ್ಮಿ ಸಿಂಗ್ ಮಾತಾಡಿದ್ದಾರೆ, ಭವ್ಯ ಮೇಡಮ್ ಸಂಪೂರ್ಣವಾದ ಮಾಹಿತಿ ಕೊಟ್ಟಿದ್ದಾರೆ ಕೊರಗಜ್ಜದ ಬಗ್ಗೆ. ವಿಜಯಲಕ್ಷ್ಮಿ ಸಿಂಗ್ ಅವರು ಮಾತಾಡಬೇಕು ಉಲ್ಲೇಖ ಮಾಡಿದ್ರು, ಕಾಂತಾರದ ತೇಲ್ತಾ ಇದ್ದಾರೆ ಇಡೀ ಪ್ರಪಂಚ ಅಂತ ಹೇಳಿ. ಆಯ್ತಾ, ಅದು ಕಾಂತಾರ, ಇದು ಕೊರಗಜ್ಜ. ಅದು ಈ ತಿಂಗಳು ಕಾಂತಾರ ತೇಲಿಯಾರೆ, ನವೆಂಬರ್ ಅಲ್ಲಿ ಸುಧೀರ್ ಅತ್ತವರ ನಿರ್ದೇಶನದ ಕೊರಗಜ್ಜ ತೇಲಿ ಇಡೀ ಪ್ರಪಂಚದಾದ್ಯಂತ ಅಂತ ಕೇಳ್ಕೊಳ್ತೀನಿ. ಸುಧೀರ್ ಅವರು ಹೆಂಗೆ ಅಂತ ನಾನು ತುಂಬಾ ವರ್ಷದಿಂದ ಅವ್ರನ್ನ ಬಲ್ಲೆ, ನನಗೆ ಗೊತ್ತಿದೆ. ಅವರು ಕೆಲಸ ಸರಿ ಹೋಗೋವರೆಗೂ ಬಿಡಲ್ಲ ಶ್ರುತಿ ಮೇಡಮ್. ಕೆಲಸ ಸರಿ ಹೋಗ್ಲೇಬೇಕು, ಅಂದ್ರೆ ಒಂದು ಪರ್ಫೆಕ್ಷನಿಸ್ಟ್ ಇರಬೇಕು ಅಂತ ಅಂದ್ಬಿಟ್ಟು ಅವರು ಅಂದ್ರೆ ಹಠ ಇರೋದು ಅವ್ರು ಅಷ್ಟೇ. ಬೇರೆ ಯಾವುದು ಬೇರೆಯವ್ರ ಮೇಲೆ ಏನೋ ದಬ್ಬಳಿಕೆ ಮಾಡ್ತಾ ಇದೀನಿ, ಅದು ಸರಿಗಿಲ್ಲ ಇದು ಸರಿಗಿಲ್ಲ ಅಂತಲ್ಲ. ಒಂದು ಚಿತ್ರನ ಮಾಡಿದಾಗ ಕರೆಕ್ಟ್ ಆಗಿರ್ಬೇಕು ಅಂತ ಅಂದ್ಬಿಟ್ಟು ಆಸೆ ಪಡುವಂತಹ ನಮ್ಮ ನಿರ್ದೇಶಕರು. ಸುಧೀರ್ ಸರ್ ಒಳ್ಳೇದಾಗ್ಲಿ. ಅದ್ರ ತಕ್ಕಂತೆ ಹಸನ್ಮುಖಿ ಅಂತ ಅಂದ್ಬಿಟ್ಟು ಭವ್ಯ ಮೇಡಮ್ ಹೇಳಿದ್ರು, ಪ್ರೊಡ್ಯೂಸರ್ ಅವ್ರಿಗೆ, ತ್ರಿವಿಕ್ರಮ್ ಅವರಿಗೆ. ಅವರು ತುಂಬಾ ಒಳ್ಳೆ ವ್ಯಕ್ತಿ ಇದ್ದಾರೆ. ಜೊತೆಗೆ ವಿದ್ಯಾಧರ್ ಅವರು ಸಾಥ್ ಕೊಟ್ಟಿದ್ದಾರೆ. ಸೊ ಇಡೀ ಕೊರಗಜ್ಜ ತಂಡಕ್ಕೆ ಒಳ್ಳೇದಾಗ್ಲಿ ಅಂತ ಹೇಳ್ತಾ, ಸಾಧ್ಯ ಆದಷ್ಟು ಹೆಂಗೆ ಕಾಂತಾರಾಗೆ ಮಾಧ್ಯಮದವ್ರಲ್ಲ ಪ್ರಚಾರಕ್ಕೆ ಹೆಲ್ಪ್ ಮಾಡಿದ್ರು, ಅದೇ ತರನೇ ಕೊರಗಜ್ಜಗೂ ಕೂಡ ಹೆಲ್ಪ್ ಮಾಡಿ ಒಂದು ಒಳ್ಳೆ ಕನ್ನಡ ಸಿನಿಮಾನ ಇಡೀ ಪ್ರಪಂಚದಾದ್ಯಂತ ಮತ್ತೆ ನವೆಂಬರ್ಲಿ ನಾವು ಮತ್ತೆ ಎಲ್ಲಾ ಕಡೆಗೂ ಮೆರೆಯೋಣ ಅಂತ ಹೇಳ್ತಾ ಇಡೀ ತಂಡಕ್ಕೆ ಒಳ್ಳೇದಾಗ್ಲಿ ಅಂತ ಹೇಳ್ಕೊಳ್ತೀನಿ. ಥ್ಯಾಂಕ್ ಯು. ಬಹುಶಃ ನನಗೆ ಈ ಸಿನಿಮಾದಲ್ಲಿ ಸಿಕ್ಕಂತ ಎಕ್ಸ್ಪೀರಿಯನ್ಸು ನನ್ನ ಇಷ್ಟ ಜೀವನದ ಚಿತ್ರ ಜೀವನದಲ್ಲಿ ನಾನು ಸಿಗ್ಲಿಲ್ಲ ಅಂತ ಹೇಳ್ತೀನಿ. ಅಷ್ಟು ವಿಶೇಷವಾದಂಥ ಒಂದು ಅನುಭವನ ಈ ಚಿತ್ರ ನನಗೆ ತಂದ್ಕೊಟ್ಟಿದೆ. ಬಹುಶಃ ನೀವು ಇಲ್ಲೇ ನೋಡ್ತಾ ಇದ್ರಿ, ನೀವು ಇಲ್ಲಿ ಮಾಧ್ಯಮದವರು, ನಾವಿದೇ ಒಂದು ಹಾಲ್ಗೆ ಸಾಕಷ್ಟು ಸಿನಿಮಾಗಳ ಟ್ರೈಲರ್ ಲಾಂಚ್, ಟೀಸರ್ ಲಾಂಚ್ಗೆ ಬರ್ತಾ ಇರ್ತೀವಿ. ಆದರೆ ಈ ಒಂದು ಮೋಷನ್ ಪಿಕ್ಚರ್ನ ಲಾಂಚ್ ಮಾಡೋದನ್ನ ಎಷ್ಟು ವಿಶೇಷವಾಗಿ ಕಟ್ಟಿಕೊಟ್ಟಿದ್ದಾರೆ ಅನ್ನೋದು ಇಲ್ಲಿ ಮಾಧ್ಯಮದವರು ನೀವೆಲ್ಲರೂ ಬಂದಿದ್ದೀರಿ, ನಿಮಗೆ ನೋಡಿದ್ರೆ ಅರ್ಥ ಆಗುತ್ತೆ. ಈ ಒಂದು ಪೋಸ್ಟರ್ ಲಾಂಚ್ಗೆ ಇಷ್ಟೊಂದು ಅಚ್ಚುಕಟ್ಟಾದಂಥ ಒಂದು ವ್ಯವಸ್ಥೆಯನ್ನ ಮಾಡಿಕೊಟ್ಟಿದ್ದಂದ್ರೆ ಈ ತಂಡ
ಇನ್ನ ಸಿನಿಮಾವನ್ನ ಎಷ್ಟು ಅದ್ಧೂರಿಯಾಗಿ ಮಾಡಿರ್ತಾರೆ ಅನ್ನುವಂತ ಒಂದು ಸಣ್ಣ ಜಲಕ್ ಬಹುಶಃ ಅವರು ಇವತ್ತು ಕೊಟ್ಟಿದ್ದಾರೆ ಅಂತ ಅನ್ಸುತ್ತೆ ನನಗೆ. ಇದನ್ನ ಇಷ್ಟು ಅದ್ಧೂರಿಯಾಗಿ ಮಾಡಿದ್ದಕ್ಕೆ ಫಸ್ಟ್ ಚಿತ್ರತಂಡಕ್ಕೆ ನಾನು ಕಂಗ್ರ್ಯಾಚುಲೇಷನ್ಸ್ ಹೇಳ್ತೀನಿ. ಇದನ್ನ ನನಗೇನು ಹೊಸದಲ್ಲ ಸರ್, ನಾನು ಸಿನಿಮಾದಲ್ಲಿ ಬಹಳ ದಿನಗಳ ಕಾಲ ಈ ತಂಡದಲ್ಲಿ ಕೆಲಸ ಮಾಡಿರೋದ್ರಿಂದ ನನಗೆ ಇದು ತುಂಬಾ ಸರ್ಪ್ರೈಸಿಂಗ್ ಅಂತ ಅನ್ಸಲ್ಲ. ಇಷ್ಟೇನಾ ಅಂತ ಅನ್ಸುತ್ತೆ. ಬಿಕಾಸ್ ಅವ್ರಿಗಿರುವಂತ ಕಲ್ಪನಾ ಶಕ್ತಿ ಇನ್ನೂ ತುಂಬಾ 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 ದೊಡ್ಡದಿದೆ. ಆ ಮಟ್ಟಕ್ಕೆ ಈ ಸಿನಿಮಾ ಅವ್ರನ್ನ ತಗೊಂಡು ಹೋಗ್ಲಿ ಅನ್ನೋದಷ್ಟೇ ನನ್ನ ಹಾರೈಕೆ ಅವರಿಗೆ ಹೇಳ್ತೀನಿ. ಇನ್ನು ಈ ಪ್ರೋಗ್ರಾಮ್ ಶುರು ಆಗ್ತಿದ್ದಂಗೆ ಇಲ್ಲಿ ವಾದ್ಯ ವೃಂದದವರಿದ್ರು, ನಿಮಗೆ ದೊಡ್ಡ ಚಪ್ಪಾಳೆ ಬರಲೇಬೇಕು. ಯಾಕೆಂದ್ರೆ ಅಲ್ಲಿ ಪಕ್ಕದಲ್ಲಿ ಕುತ್ಕೊಂಡು ಮ್ಯೂಸಿಷಿಯನ್ಗೆ ಕರೆಕ್ಟಾಗಿ ಯಾರಾದ್ರೂ ಗಣ್ಯರು ಎದ್ದು ಬಂದ್ರೆ ಅವ್ರು ಮಾತಾಡಕ್ ಮುಂಚೆ ಅದನ್ನ ಆಫ್ ಮಾಡ್ಬೇಕು ಅಂತಾನೂ ಗೊತ್ತಾಗಲ್ಲ. ಆದ್ರೆ ನೀವು ಅದನ್ನ ಲೈವ್ ಆಗಿ ಎಷ್ಟು ಅದ್ಭುತವಾಗಿ ನುಡಿಸಿದ್ರಿ. ಗಣ್ಯರು ಬರ್ಬೇಕಾದ್ರೆ ನುಡಿಸ್ತಾ ಇದ್ರಿ, ಅವ್ರು ಮಾತಾಡ್ಬೇಕಾದ್ರೆ ನಿಲ್ಲಿಸ್ತಾ ಇದ್ರಿ. ನಿಮಗೆ ತುಂಬಾ ದೊಡ್ಡ ಚಪ್ಪಾಳೆನ ಕೊಡ್ತೀನಿ. ಜೊತೆಗೆ ನಾವು ಮಂಗಳೂರು ಕಡೆ ಅಥವಾ ಯಾವುದೇ ಒಂದು ಕಾರ್ಯಕ್ರಮ, ಸಾಂಸ್ಕೃತಿಕ ಕಾರ್ಯಕ್ರಮ ಅಂತಂದ್ರೆ ಅಲ್ಲಿ ಹುಲಿಗಳನ್ನ ಡ್ಯಾನ್ಸ್ಗಳು ನೋಡಿ ನಮ್ಗೆ ಅಭ್ಯಾಸ ಇತ್ತು ಸರ್. ನಿಜವಾಗ್ಲೂ ನಾನು ಲೈವ್ ಆಗಿ ಗಂಡು ಹುಲಿಗಳ ಡ್ಯಾನ್ಸ್ ಅನ್ನು ಮಾತ್ರ ನೋಡಿದ್ದೀನಿ. ಫಸ್ಟ್ ಟೈಮ್ ಸರ್ ನೀವು ಹೆಣ್ಣು ಹುಲಿಗಳನ್ನ ಕರ್ಕೊಂಡು ಬಂದಿದ್ದು ಸ್ಟೇಜ್ ಮೇಲೆ. ಆ ತಂಡ ಅಂತೂ ಎಕ್ಸ್ಟ್ರೀಮ್ಲಿ ಸೂಪರ್ಬ್ ಆಗಿ ಮಾಡಿದ್ರು. ನಿಜವಾಗ್ಲೂ ಹೆಣ್ಮಕ್ಳಿಗೆ ಎಷ್ಟು ಶಕ್ತಿ ಇದೆ ಅಂತ ಹುಲಿಗಳಾಗಿ ಕೂಡ ಡ್ಯಾನ್ಸ್ ಮಾಡಿ ತೋರಿಸ್ಬಿಟ್ರು. ಎಕ್ಸ್ಟ್ರಾಡಿನರಿ ಟ್ಯಾಲೆಂಟು, ಶಕ್ತಿ ಇತ್ತು ಆ ಹೆಣ್ಮಕ್ಳಿಗೆ. ಆ ಹೆಣ್ಮಕ್ಳಿಗೆ ನನ್ನ ಕಡೆಯಿಂದ ದೊಡ್ಡ ಚಪ್ಪಾಳೆ ಹೇಳ್ತೀನಿ. ಆ ಮಗು ಕೂಡ ಎಷ್ಟು ಮುದ್ದಾಗಿ, ಆ ಎನರ್ಜಿ, ವಾವ್, ಇಟ್ಸ್ ಸೂಪರ್ಬ್. ನೀವು ಹೇಗೆ ಇದನ್ನ ತುಂಬಾ ವಿಶೇಷಗಳನ್ನ ಈ ಕಾರ್ಯಕ್ರಮಗಳು ನೋಡ್ತಾ ಇದ್ದೀರೋ, ಸಿನಿಮಾನೂ ಕೂಡ ಅಷ್ಟೇ ವಿಶೇಷವಾದಂಥ ಹಲವಾರು ವಿಚಾರಗಳನ್ನ ಈ ಸಿನಿಮಾಗಳಲ್ಲಿ ತಗೊಂಡು ಬಂದಿದ್ದಾರೆ ಸುಧೀರ್ ಸರ್. ಆಗ್ಲೇ ಭವ್ಯ ಮೇಡಮ್ ಅವ್ರು ಹೇಳ್ತಾ ಇದಕ್ಕೆ 3 ಶಕ್ತಿ ಅಂತ ಹೇಳಿದ್ರು. ಅದು ತ್ರಿವಿಕ್ರಮ್ ಸರ್, ನಿರ್ದೇಶಕರಾದಂಥ ಸುಧೀರ್ ಅವರು ಮತ್ತೆ ವಿದ್ಯಾಧರ್ ಅವರು. ಹೌದು, ಈ ಸಿನಿಮಾವನ್ನ ಕಟ್ಟಿಕೊಡುವಂಥದ್ದು ಅಷ್ಟು ಸುಲಭವಾದ ಕೆಲಸ ಆಗಿರಲಿಲ್ಲ. ಒಬ್ಬ ನಿರ್ದೇಶಕನಾಗಿ ಬರೀ ಒಂದು ಸಿನಿಮಾ ಕಥೆಯನ್ನ ಜನರಿಗೆ ತರೋ ದೃಷ್ಟಿಯಲ್ಲಿ ಮಾತ್ರ ಅವರು ಈ ಸಿನಿಮಾದಲ್ಲಿ ಕೆಲಸ ಮಾಡಲಿಲ್ಲ. ಅವ್ರು ತಗೊಂಡಂತ ಈ ವಿಚಾರ ಇದೆಯಲ್ಲ, ಈ ಕೊರಗಜ್ಜನ ಕಥೆನೇ ಆರಿಸ್ಕೊಂಡಿದ್ದಿದೆಯಲ್ಲ, ಅದೊಂಥರ ಏನ್ ಹೇಳಿ, ಬಹುಶಃ ಹೀಗೆ ಹೇಳಿದ್ರೆ ಅದು ತಪ್ಪಾಗಲ್ಲ ಅಂತ ನನ್ಗೆ ಅನ್ಸುತ್ತೆ. ತುಂಬಾ ರಿಸ್ಕ್ ಅಂತ ನನ್ಗೆ ಅನ್ಸಿತ್ತು. ಯಾಕಂದ್ರೆ ತುಂಬಾ ಈ ಸಿನಿಮಾಗಳು ಯಾರೋ ಮಾಡಕ್ ಶುರು ಮಾಡ್ತಿದ್ರು, ಅವ್ರ ಕೈಗೆ ಅದು ಮಾಡಕ್ ಆಗ್ತಾ ಇರ್ಲಿಲ್ಲ. ಸಾಕಷ್ಟು ಕಾಂಟ್ರವರ್ಸಿಗಳು ಈ ಸಿನಿಮಾ ಬಗ್ಗೆ, ಮಾಡ್ಬೇಕಾ ಮಾಡಬಾರ್ದಾ, ಹಲವಾರು ಸಂಸ್ಕೃತಿಗಳು ಹೀಗೆ ತೋರಿಸ್ಬೋದಾ, ಈ ರೀತಿ ಇರುವಂತಹ ವಿಚಾರವನ್ನ ಯಾರು ಸಾಮಾನ್ಯವಾಗಿ ಕೈಗೆ ಎತ್ಕೊಳ್ಳಲ್ಲ. ಆ ಥರದ್ದು ಒಂದು ಪ್ರಾಜೆಕ್ಟ್ ಅನ್ನ, ಬಹುಶಃ ಆ ತರದ ಒಂದು ಪ್ರಾಜೆಕ್ಟ್ ಅನ್ನ ಕೈಗೆತ್ಕೊಂಡು ಶೂಟಿಂಗ್ ಅಲ್ಲೂ ಕೂಡ ಅಷ್ಟೇನು ಸುಲಭವಾಗಿ ಶೂಟಿಂಗ್ ನಡೆದಿಲ್ಲ ಈ ಸಿನಿಮಾ. ನಾನು ಸುದೀರ್ಘವಾದಂಥ ಸಮಯ ಇವರ ತಂಡದೊಟ್ಟಿಗೆ ನಾನು ಕಾಲ ಕಳೆದಿದ್ದೀನಿ. ಅಲ್ಲಿ ಬಂದಂಥ ಅಡಚಣೆಗಳು ಎಲ್ಲವೂ ಸರಿಯಾಗಿದೆ. ಪ್ರೊಡ್ಯೂಸರ್ ದುಡ್ಡು ಕೊಟ್ಟಿದ್ರು, ಡೈರೆಕ್ಟ್ರು ಕರೆಕ್ಟಾಗಿ ಇದೊಂದು ಇವೆಂಟ್ಗೆ ಇಷ್ಟು ಚೆನ್ನಾಗಿ ಮಾಡಿದ್ದಾರೆ ಅಂದ್ರೆ ಒಂದು ಶೂಟಿಂಗ್ನ ಚೆನ್ನಾಗಿ ಮಾಡಲ್ವ ಅವರು. ಅವೆಲ್ಲವೂ ಕೂಡ ಮಾಡಿದ್ರು ಕೂಡ ಅಲ್ಲಿ ಏನೋ ಒಂದು ತೊಂದರೆ ಆಗ್ತಾ ಇತ್ತು. ಮತ್ತೇನೋ ಆ ಶೂಟಿಂಗ್ನ ಮತ್ತೆ ಆರಾಮ್ಸೆ ಶೂಟಿಂಗ್ ಮುಗಿಸ್ಕೊಂಡು ಬರ್ತಾ ಇದ್ವಿ. ಈ ಥರದ ಹಲವಾರು ಸಂದರ್ಭಗಳಲ್ಲಿ ನಾನು ಪ್ರತ್ಯಕ್ಷವಾಗಿ ನೋಡಿದ್ದೀನಿ. ಸಿನಿಮಾ ಮುಗಿದ ಮೇಲೂ ಕೂಡ ತೆರೆಗೆ ತಗೊಂಡು ಬರೋಕ್ಕೆ ಸರ್ 1-2 ವರ್ಷ ಆಗಿರ್ಬೋದಾ, 1.5 ವರ್ಷ ಆಗಿರ್ಬೋದಾ. ಸಿನಿಮಾ ಮುಗಿದ್ರೂ ಕೂಡ ಅವ್ರಿಗೆ ಅದನ್ನ ಪರೀಕ್ಷೆ ಅಂತ ಹೇಳೋ, ಸವಾಲು ಅಂತ ಹೇಳೋ ನನಗೆ ಗೊತ್ತಾಗ್ತಾ ಇಲ್ಲ. ಆ ಪ್ರತಿ ಒಂದು ಹಂತದಲ್ಲೂ ಅವ್ರಿಗೆ ಕಷ್ಟಗಳು ಬರ್ತಾ ಇತ್ತು. ಆದ್ರೆ ಆ ಕಷ್ಟಗಳಿಂದ ಅವ್ರು ಪಾರಾಗಿ ಅದು ಹೇಗೋ ಮಾಡಿ ಅದನ್ನ ನಿಭಾಯಿಸ್ಕೊಂಡು ಬರ್ತಾ ಇದ್ರು. ಬಹುಶಃ ಕಷ್ಟಗಳು ಕೊಟ್ಟಿದ್ದು ನಿಮ್ಮ ಸಾಮರ್ಥ್ಯಕ್ಕೆ ಒಂದು ಸವಾಲು ಅಂತ ನನಗೆ ಅನ್ಸುತ್ತೆ ಸರ್. ಅದನ್ನ ಜಯಿಸ್ಕೊಂಡು ಬಂದಿದ್ದು ಆ ಕೊರಗಜ್ಜನ ಆಶೀರ್ವಾದ ಅಂತ ನನಗೆ ಅನ್ಸುತ್ತೆ. ಅಷ್ಟು ವಿಶೇಷವಾದಂಥ ಕ್ಷಣಗಳಿಗೆ ನಾನು ಈ ಸಿನಿಮಾದಲ್ಲಿ ಸಾಕ್ಷಿಯಾಗಿದ್ದೀನಿ. ಆಮೇಲೆ ನಾವೆಲ್ಲರೂ ಸಿನಿಮಾದಲ್ಲಿ ನೋಡಿರುವ ಹಾಗೆ ಈ ಪ್ರಾಂತ್ಯದ ಗುಳಿಗ, ಕೊರಗಜ್ಜ, ಹಲವಾರು ದೇವರುಗಳು ಬರೋದನ್ನ ಎಲ್ಲರೂ ನೋಡಿದ್ದಾರೆ. ಆದ್ರೆ ನಾನು ಇದನ್ನ ಸ್ವಲ್ಪ ಈ ಸಿನಿಮಾ ಶೈಲಿಯಲ್ಲಿ ಹೇಳಬೇಕು ಅಂತಂದ್ರೆ, ಸುಧೀರ್ ಅಥವರಿದಾರಲ್ಲ, ಅವ್ರ ಮೈ ಮೇಲೆ ಪಂಜುರ್ಲಿ ತಾಯಿ ಬಂದಿದ್ಲು, ಬೈರಕ್ಕೆ ಬಂದಿದ್ಲು. ಅಲ್ಲಿ ಸಿನಿಮಾದಲ್ಲಿರುವ ಎಷ್ಟು ಪಾತ್ರಗಳಿದೆಯೋ ಅಷ್ಟು ಪಾತ್ರಗಳು ಅವ್ರ ಮೈ ಮೇಲೆ ಬಂದೋಗಿತ್ತು ಸರ್. ಯಾಕಂದ್ರೆ
ಪ್ರತಿ ಸರಿ ನಾವು ಆಕ್ಟರ್ಸ್ಗಳು ಆಕ್ಟ್ ಮಾಡ್ಬೇಕಾದ್ರೆ ಪ್ರತಿ ಒಂದು ಪಾತ್ರವನ್ನ ಆಕ್ಟ್ ಮಾಡಿ ತೋರಿಸಿದಂತ ಅತ್ಯಂತ ವಿಶೇಷವಾದ ನಿರ್ದೇಶಕರ ಸಾಲಿನಲ್ಲಿ ನೀವೊಬ್ರು ನಿಲ್ತೀರಿ. ಪ್ರತಿ ಒಂದು ಕ್ಯಾರೆಕ್ಟರ್ನು ತೋರಿಸೋರು, ಈಚ್ ಅಂಡ್ ಎವ್ರಿ ಕ್ಯಾರೆಕ್ಟರ್ ತುಂಬಾನೇ ವ್ಯತ್ಯಾಸವಾಗಿರುವಂತಹ ಮ್ಯಾನರಿಸಮ್ ಇರುವಂತಹ ಪಾತ್ರಗಳಿದ್ದಾರೆ. ಆ ತನಿಯ ಮಾಡಿರುವಂತಹ ಆ ಹುಡುಗನ ಪಾತ್ರ ಅಷ್ಟು ಸುಲಭ ಆಗಿರ್ಲಿಲ್ಲ. ಆ ಹುಡುಗ ಹೊಸಬನ್ನ ಆರಿಸ್ಕೊಂಡು ಆ ಹುಡುಗನ ಅಷ್ಟು ದೊಡ್ಡ ಜವಾಬ್ದಾರಿನ ಅವನಿಗೆ ಕೊಟ್ಟು ಅವ್ರನ್ನ ಆ ತೆರೆಯ ಮೇಲೆ ಅಷ್ಟು ಗಂಭೀರದಿಂದ ಆ ಹುಡುಗ ಆಕ್ಟ್ ಮಾಡೋ ಹಾಗೆ ಮಾಡಿದ್ರಲ್ಲ, ಅದರ ಹಿಂದೆ ಅವರ ಪರಿಶ್ರಮ ತುಂಬ ಇದೆ ಅಂತ ನನಗನ್ಸುತ್ತೆ. ಒಟ್ಟಾರೆ ನಾನೊಬ್ಬ ಕಲಾವಿದೆಯಾಗಿ ನನ್ನ ಈ ಥರದ ಒಂದು ಅವಕಾಶ ಅಥವಾ ಸಿನಿಮಾ ಅವಕಾಶ ಸಿಕ್ಕದು ಅದು ನಮ್ಮ ತಂದೆ ತಾಯಿ ಮಾಡಿರುವಂತಹ ಕಲಾ ಸೇವೆ. ಈ ಥರದ ಒಂದು ಪಾತ್ರ ಸಿಗ್ತಾ ಇರೋದು ಕೊರಗಜನ ಸಾಕು ತಾಯಿ ಪಾತ್ರ ಸಿಕ್ಕಿದ್ದು ಬಹುಶಃ ಅಜ್ಜನ ಆಶೀರ್ವಾದ ಅಲ್ಲದೆ ಬೇರೆ ಏನೂ ಆಗಿರ್ಲಿಕ್ಕೆ ಸಾಧ್ಯ ಇಲ್ಲ. ಅದಕ್ಕೆ ನಾನು ತುಂಬ ದೊಡ್ಡ ಪುಣ್ಯ ಮಾಡಿದ್ದೀನಿ ಅಂತ ನನಗೆ ಅನ್ಸುತ್ತೆ ಈ ಥರದ್ದೊಂದು ಪಾತ್ರಗಳು ನಮಗೆ ಸಿಕ್ಕೋದಕ್ಕೆ. ಜೊತೆಗೆ ನನಗೆ ಒಬ್ಬ ಕಲಾವಿದೆಯಾಗಿ ತುಂಬ ಚಾಲೆಂಜಿಂಗ್ ಆಗುವಂಥ ಕಲಿಯೋಕ್ಕೆ ಬಹಳಷ್ಟು ಅವಕಾಶ ಸಿಗುವಂಥ ಹಲವಾರು ಸಂದರ್ಭಗಳನ್ನು ಸನ್ನಿವೇಶಗಳನ್ನು ನಿರ್ದೇಶಕರು ಈ ಸಿನಿಮಾದಲ್ಲಿ ನನಗೆ ಕಟ್ಟಿಕೊಟ್ಟಿದ್ದಾರೆ. ಒಬ್ಬ ಕಲಾವಿದೆಯಾಗಿ ನಾನು ಬೆಳೆಯೋದಕ್ಕೆ ಈ ಸಿನಿಮಾ ನನಗೆ ತುಂಬ ದೊಡ್ಡ ಅವಕಾಶ ಸಿಕ್ಕಿದೆ ಅಂತ ಸರ್. ಇಲ್ಲ ಸರ್ ಅದೆಲ್ಲ ಹೇಳ್ತಾರಲ್ಲ, ಒಂದೊಂದು ಪರೀಕ್ಷೆಯಲ್ಲೂ ಕೂಡ ನಾವು ಉತ್ತಮವಾಗಿ ಬರೆದ್ರೆ ಮತ್ತೆ ಇನ್ನೊಂದು ಗ್ರೇಡ್ಗೆ ನಾವು ಹೋಗಕ್ ಸಾಧ್ಯ ಅಂತ. ಹಾಗೆ ಇಲ್ಲ, ಸನ್ನಿವೇಶಗಳು ತುಂಬಾ ಚೆನ್ನಾಗಿ ಕಟ್ಕೊಟ್ಟಿದ್ರಿ ಸರ್. ನಮ್ಗೆ ನಿಜಕ್ಕೂ ಆ ಸನ್ನಿವೇಶಗಳನ್ನೆಲ್ಲ ನೀವು ಕೊಡುವಾಗ ನನ್ನ ಕೈಲಿ ಮಾಡಕ್ಕಾಗತ್ತೆ ಅಂತ ನಾನು ಅನ್ಕೊಳ್ಳೇ ಇಲ್ಲ. ನೀವು ಕೊಟ್ಟಂತ ಒಂದು ಕಾನ್ಫಿಡೆನ್ಸ್ ನನಗೆ, ಆಮೇಲೆ ನೀವು ಆ ಕಥೆನ ನಾನು ನರೇಟ್ ಮಾಡಿದಂತ ರೀತಿ ಬಹುಶಃ ಅಜ್ಜನ ಆಶೀರ್ವಾದ. ಕೆಲವು ಸನ್ನಿವೇಶಗಳಲ್ಲಿ ನಾನು ಆಕ್ಟ್ ಮಾಡಕ್ ಆಯ್ತು ಅಂತ ಹೇಳ್ತೀನಿ. ಅಷ್ಟು ಮಾತ್ರ ಹೇಳ್ತಾ ಇನ್ನೂ ತುಂಬಾ ಇವೆಂಟ್ಗಳು ಮಾಡ್ತಾರೆ ಅಂತ ನನ್ಗೆ ಅನ್ಸುತ್ತೆ ಚಿತ್ರತಂಡ. ಇನ್ನು ಸಾಕಷ್ಟು ಈ ವಿಚಾರಗಳ ಬಗ್ಗೆ, ವಿಸ್ಮಯಗಳ ಬಗ್ಗೆ ಮಾತಾಡೋದಿದೆ. ಒಟ್ಟಾರೆ ಒಬ್ಬ ಕಲಾವಿದೆಯಾಗಿ ನಾನು ಅತ್ಯಂತ ಶ್ರದ್ಧೆಯಿಂದ, ತುಂಬಾ ಪ್ರೀತಿಯಿಂದ, ಗೌರವದಿಂದ ಈ ಸಿನಿಮಾದಲ್ಲಿ ನಾನು ಆಕ್ಟ್ ಮಾಡಿದ್ದೀನಿ. ಇಂಥ ಒಂದು ಪಾತ್ರ ಕೊಟ್ಟಿದ್ದಕ್ಕೆ ತ್ರಿವಿಕ್ರಮ್ ಸರ್ ನಿಮಗೆ ತುಂಬಾ ಧನ್ಯವಾದಗಳು. ಡೈರೆಕ್ಟರ್ ಸರ್ ನಿಮಗೂ ಕೂಡ, ವಿದ್ಯಾಧರ್ ಅವರೇ ತುಂಬಾ ಪ್ರೀತಿಯಿಂದ ನೋಡ್ಕೊಂಡಿದ್ದೀರಿ ನಮ್ಮನ್ನ ಸೆಟ್ನಲ್ಲಿ, ತುಂಬಾ ಥ್ಯಾಂಕ್ಸ್. ಎಲ್ಲ ಪಾಸಿಟಿವ್ ಆದ್ರೆ ನೆಗೆಟಿವ್ ಇದೆ ಸರ್. ಏನ್ ಸರ್ ಹೇಳ, ನೆಗೆಟಿವ್ ಅಂತ ಏನಿಲ್ಲ ಸರ್. ನಾವು ಎಷ್ಟು ಕಷ್ಟಪಟ್ಟಿದ್ದೀವಿ ಅಂತ ಹೇಳ್ತೀನಿ. ಬಹುಶಃ ಎಲ್ರಿಗೂ 9 ರಿಂದ 6 ಗಂಟೆವರೆಗೂ ಕೆಲಸ ಮಾಡಿ ಎಲ್ಲರಿಗೂ ಗೊತ್ತು ಅಲ್ವಾ ಸರ್. ನಾವು ಈ ಸಿನಿಮಾದಲ್ಲಿ ನಿಮಗೆ ಕಲ್ಪನೆನೂ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ನಾವು ಸತತವಾಗಿ, ನಾನು ಅಂದ್ರೆ ನನ್ನ ಜೊತೆ ಚಿತ್ರತಂಡನೂ ಇತ್ತು, ಸತತವಾಗಿ 28 ಅವರ್ಸ್ ಕಂಟಿನ್ಯೂಸ್ ಆಗಿ ಆಕ್ಟ್ ಮಾಡಿರುವಂತ ಇತಿಹಾಸ ಇದೆ ಈ ಸಿನಿಮಾಗೆ. ನನಗೆ ನಮ್ ಕೆಪಾಸಿಟಿ ಎಲ್ಲ ಸರ್, ಅದಕ್ಕೂ ಮೀರಿ ಆಕ್ಟ್ ಮಾಡ್ಬಿಟ್ಟಿದ್ದೀನಿ ಸರ್. ಅದು ಬಹುಶಃ ನಮ್ ಕೆಪಾಸಿಟಿ ಅಷ್ಟೆಲ್ಲ ಇರ್ಲಿಲ್ಲ. ಬಹಳ ವರ್ಷ ಆಗೋಗಿತ್ತು. ತುಂಬಾ ಚಿಕ್ಕ ಹುಡುಗಿಲಿ ಬೆಳಗ್ಗೆ 9 ಗಂಟೆಯಿಂದ ರಾತ್ರಿ ಎಲ್ಲ ಶೂಟ್ ಮಾಡಿ ಬೆಳಗಿನ ಜಾವ 6 ಗಂಟೆಗೆ ಪ್ಯಾಕಪ್ ಮಾಡ್ತಾ ಇದ್ರು. ಆದ್ರೆ ಬೆಳಗ್ಗೆ 5 ಗಂಟೆಗೆ ಎದ್ದವರು ರಾತ್ರಿ ಎಲ್ಲ ಶೂಟ್ ಮಾಡಿ, ಅದು ಕೊರಗಜ್ಜನ ತುಂಬಾ ವಿಶೇಷವಾದಂತಹ ಒಂದು ಸನ್ನಿವೇಶ. ನಮಗೆ ನಿಜವಾಗ್ಲೂ ಆಯಾಸ ಆಗಿರೋದೇ ಗೊತ್ತಾಗ್ಲಿಲ್ಲ. ಸೂರ್ಯ ಉದಯ ಆದ್ಮೇಲೆ ನಮಗೆ ಗೊತ್ತಾಗಿದ್ದು ಅಯ್ಯೋ ಇಷ್ಟೊತ್ತಾಗೋಗಿದ್ಯಾ ಅಂತ. ಬಟ್ ಆವಾಗ ನಮಗೆ ಟಯರ್ಡ್ನೆಸ್ ಸ್ಟಾರ್ಟ್ ಆಯ್ತು. ಸೂರ್ಯ ಸನ್ರೈಸ್ ಆದ್ಮೇಲೆ, ಬಹುಶಃ ಸನ್ರೈಸ್ ಆದ್ಮೇಲೆ ಡೈರೆಕ್ಟರ್ ಸರ್ ಪ್ಯಾಕಪ್ ಹೇಳ್ತಾರೆ ಅಂತ ನಾವೆಲ್ಲರೂ ಕಾಯ್ತಾ ಇದ್ರೆ ಮೇಡಮ್ ಡ್ರೆಸ್ ಚೇಂಜ್ ಅಂದ್ರು 6-7 ಗಂಟೆಗೆ. ಅಂದ್ರೆ 5 ಗಂಟೆಗೆ ಸ್ಟಾರ್ಟ್ ಮಾಡಿದವರು ಮಾರನೇ ದಿನ ತಿಂಡಿ ತಿಂದು 9 ಗಂಟೆಗೆ ಸೆಟ್ನವರೆಲ್ಲ ತುಂಬಾನೇ ಕಷ್ಟ, ಹಿಂಗ್ ಮಾಡಕ್ ಆಗೋದೇ ಇಲ್ಲ ಅಂದಾಗ ಅವ್ರು ಪ್ಯಾಕಪ್ ಮಾಡಿದ್ರೆ ಹೊರತು ಅವ್ರಿಗೇನು ಎನರ್ಜಿ ಕಡಿಮೆ ಆಗಿರ್ಲಿಲ್ಲ ಸರ್. ಪಕ್ಕದಲ್ಲಿರೋರ್ಗೆಲ್ಲ ಎನರ್ಜಿ ಕಡಿಮೆ ಆಗೋಗಿತ್ತು. ಹಾಗಾಗಿ ಒಂದಲ್ಲ ಎರಡಲ್ಲ ಈ ಸಿನಿಮಾದಲ್ಲಿ ಈ ತರ 100 ಸನ್ನಿವೇಶಗಳನ್ನ ನಾವು ನೋಡ್ಕೊಂಡು ಬಂದಿದೀವಿ. ಈ ಸಿನಿಮಾ ಕತೆ ಎಷ್ಟು ವಿಶೇಷವಾಗಿದೆಯೋ ತೆರೆಯ ಮೇಲೆ, ತೆರೆಯ ಹಿಂದೆನೂ ಕೂಡ ಅಷ್ಟೇ ವಿಶೇಷವಾದಂತ ಘಟನೆಗಳನ್ನ ನಾವು ನೋಡ್ಕೊಂಡು ಬಂದಿದ್ದೀವಿ. ಒಟ್ಟಾರೆ ಈ ಹಂತದಲ್ಲಿ ಈ ಸಿನಿಮಾ ನಿಂತಿರೋದು ತುಂಬಾನೇ ಖುಷಿ ಆಗುತ್ತೆ. ಸಿನಿಮಾ ಚಿತ್ರರಂಗದಲ್ಲಿ ಹೆಚ್ಚು ಸಿನಿಮಾಗಳು ಸಕ್ಸಸ್ ಆಗ್ಬೇಕು ಸರ್. ನೀವು ಪ್ಯಾನ್ ಇಂಡಿಯಾ ಸಿನಿಮಾ ಅಂತ ಎಲ್ಲ ಭಾಷೆಯಲ್ಲೂ ಈ ಸಿನಿಮಾ ಮಾಡ್ತಾ ಇದ್ದೀರಿ. ನಮ್ಮ ಸಂಸ್ಕೃತಿ, ನಮ್ಮ ಕಲೆ ಬೇರೆ ಎಲ್ಲ ರಾಜ್ಯಗಳಲ್ಲಿ, ಇಡೀ ಭಾರತದಾದ್ಯಂತ
ಈ ಕೊರಗಜ್ಜನ ಸಿನಿಮಾ ಅದ್ಧೂರಿಯಾಗಿ ಪ್ರದರ್ಶನಗೊಳ್ಳಿ, ಆ ಮೂಲಕ ಕನ್ನಡ ಚಿತ್ರರಂಗ ಮತ್ತೊಂದಿಷ್ಟು ಚೇತರಿಸ್ಕೊಳ್ಳಿ, ಸಂಭ್ರಮ ಮಾಡೋ ಹಾಗೆ ಆಗಲಿ ಅಂತ ಕೇಳ್ಕೊಳ್ತೀನಿ. ಮಾಧ್ಯಮದವರಿಗೆ, ಇಲ್ಲಿ ಬಂದಂಥ ಎಲ್ಲರಿಗೆ, ಭವ್ಯ ಮೇಡಮ್ ಅವ್ರಿಗೆ, ವಿಜಯಲಕ್ಷ್ಮಿ ಮೇಡಮ್ ಅವ್ರಿಗೆ, ಮೋಟಮ್ಮ ಅವ್ರಿಗೆ, ಎಲ್ರಿಗೂ ಕೂಡ ನನ್ನ ಪ್ರೀತಿಯ ಧನ್ಯವಾದಗಳನ್ನು ಹೇಳ್ತೀನಿ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ಎಲ್ಲರಿಗೂ ನಮಸ್ಕಾರ. ನಾನು ಸಿನಿಮಾ ಬಗ್ಗೆ ಮಾತಾಡ್ತೀನಿ ಅಂತ ಹೇಳಿದ್ರೆ ತಮಗೆಲ್ಲ ತಮಾಷೆಯಾಗಿ ಕಾಣ್ಬಹುದು. ನನಗೆ ಕೂಡ ಸುಧೀರ್ ಅತ್ತ ಅವರವರು ಒಂದು ರೀತಿ ಅಪರೂಪದ ವ್ಯಕ್ತಿಯಾಗಿ ಪರಿಚಯ ಆದರು. ನನಗೆ ಈ ಸಿನಿಮಾದಲ್ಲಿ ಪಾತ್ರ ಮಾಡಿ ಅಂತ ಕೂಡ ಒಂದು ದಿವಸ ಫೋನ್ ಮಾಡಿ ಹೇಳಿದರು. ನನಗೆ ಕಷ್ಟ ಆಗ್ಬೋದು ಅನ್ನೋ ಮಾತನ್ನು ಹೇಳಿದೆ. ಯಾಕೆಂದರೆ ನನಗೆ ನಮ್ಮ ಮಂಗಳೂರು, ಉಡುಪಿ ಕಡೆ ಜನ ಅವತ್ತಿನ ಅರಿವಿಲ್ಲದ ಮುಗ್ಧ ಜಾನಪದರು ಅಂತ ಹೇಳಿದ್ರೆ ಹಿರಿಯರು ಹೇಗಿರ್ತಿದ್ರು ಅಂತ ನಮ್ಗೆಲ್ಲರಿಗೂ ಚೆನ್ನಾಗಿ ಗೊತ್ತು. ಹಾಗೆ ಮಾಡಬೇಕಾದ ಪಾತ್ರವನ್ನು ನಾನು ಮಾಡ್ಲಿಕ್ಕೆ ಹೋದ್ರೆ ಹೇಗಾಗ್ಬೋದು ಅಂತ ಹೇಳಿ, ಸರಿಯೋ ತಪ್ಪೋ ನಾನು ಅದನ್ನ ಇಲ್ಲ, ನನ್ನಿಂದ ಸಾಧ್ಯ ಇಲ್ಲ, ಕ್ಷಮಿಸಿ ಅನ್ನೋ ಮಾತನ್ನು ಹೇಳಿದೆ. ಮತ್ತೆ ಹಿಂದಿನವರು ಇದೊಂದು ಜಾನಪದ ಮೂವಿ ಅಂತಾನೆ ಹೇಳ್ಬೋದು. ಹಿಂದಿನವರು ನಂಬಿದಂತ ಸತ್ಯ, ನಿಷ್ಠೆ, ಪ್ರಾಮಾಣಿಕತೆಯನ್ನ ದೇವರಲ್ಲಿ ಇಟ್ಟಂತ ಈ ಕಥೆಯ ಒಂದು ಸಿನಿಮಾ ಇದೆಯಲ್ಲ, ನಾವೆಲ್ಲರೂ ಹೆಮ್ಮೆ ಪಡಬೇಕಾಗುತ್ತೆ, ಮೆಚ್ಚುಗೆ ಪಡಬೇಕಾಗುತ್ತೆ. ನನ್ನ ತಂದೆ ಕೂಡ ಆ ಭಾಗದ ದೈವಗಳನ್ನೇ ಪೂಜೆ ಮಾಡ್ತಿದ್ರು. ಈ ಸರ್ಪುಳಿ ಭೂತ, ಕುಯಿ ಭೂತ, ಹಾಗೆ ಕಪ್ಪಿನ ಭೂತ, ಈ ಭೂತಗಳ ದೈವ ಆರಾಧಕರು ನಮ್ಮ ಅಪ್ಪ. ನಾವು ಪೂಜೆಗಳನ್ನ ಮಾಡ್ತಾ ಇದ್ವಿ. ಆದರೆ ಕೊರಗಜ್ಜನ ಬಗ್ಗೆ ನನಗೆ ಹೆಚ್ಚು ತಿಳುವಳಿಕೆ ಇರಲಿಲ್ಲ. ಸಣ್ಣವಳಾಗಿದ್ದಾಗಿ ಲಾರಿ ಮೇಲೆ ಮತ್ತೆ ಎಲ್ಲ ವಾಹನಗಳ ಮೇಲೆ ಬರಿತಾ ಇದ್ರು. ಆಮೇಲೆ ನಮ್ಮೂರಲ್ಲಿ ಆ ಕಡೆಯಿಂದ ಬಂದ ಜನ ಈ ದೀಪಾವಳಿ ಟೈಮಲ್ಲಿ ಈ ವೇಷ ಹಾಕಿ ಅವರು ಬರ್ತಾ ಇದ್ರು ಊರೂರಿಗೆ. ಹಾಗಾಗಿ ಅದನ್ನ ನಾನು ಕಂಡಿದ್ದೆ. ಕೊರಗಜ್ಜನವರ ಒಂದು ಶಕ್ತಿ, ಪವಾಡ ಅದೇನು ನನಗೆ ತಿಳಿದಿರಲಿಲ್ಲ. ಇತ್ತೀಚೆಗೆ ಜಯಪ್ರಕಾಶ್ ಹೆಗಡೆ ಅವರ ರಿಲೇಷನ್ ಒಬ್ರು ನಮ್ಮ ವೇಣುಗೋಪಾಲ್ ಶೆಟ್ಟಿ ಅಂತ ಹೇಳಿ, ಅವರು ಉಡುಪಿಯವರು, ನನಗೆ ಮಣ್ಣುಗುಡ್ಡೆಯಲ್ಲಿ ಕೊರಗಜ್ಜನ ಒಂದು ದೇವಸ್ಥಾನ ಇದೆ, ಅಲ್ಲಿಗೆ ನನ್ನ ಮಗಳು ಎಲೆಕ್ಷನ್ ಟೈಮಲ್ಲಿ ಕರ್ಕೊಂಡು ಹೋದ್ರು. ಇಲ್ಲಿ ನೀವು ಬೇಡಿದ್ರೆ ಎಲ್ಲ ಆಗ್ತದೆ ಅಂತ ಹೇಳಿ ನಾನು ಅಲ್ಲಿ ಹೋಗಿ ಬೇಡಿ ಬಂದಿದ್ದೆ. ಮಗಳು ಗೆದ್ದಿದ್ದಾಳೆ. ಮತ್ತೆ ನನಗೆ ಆಶೀರ್ವಾದ ಕೂಡ ಅಲ್ಲಿ ಕೊರಗಜ್ಜನವ್ರದ್ದು ಸಿಕ್ಕಿದೆ. ಆಮೇಲೆ ಮೂಲ ಸ್ಥಳಕ್ಕೂ ಕೂಡ ಸುಧೀರ್ ಅವ್ರು ಕಳಿಸ್ಕೊಟ್ಟಿದ್ರು. ಇದ್ರ ಹತ್ರ ದೇರ್ಲಕಟ್ಟೆ ಹತ್ರ ಅಲ್ಲಿ ಹೋಗಿ ಬಂದಿದ್ದೀನಿ. ಮತ್ತೊಂದು ವಿಶೇಷ ಅಂತ ಹೇಳಿದ್ರೆ, ಈ ತಂಡದವರು ಎಲ್ಲ ಕಾಯ ವಾಚ ಮನಸ ತುಂಬಾ ಚೆನ್ನಾಗಿ ಕೆಲಸ ಮಾಡಿದ್ರೆ. ಎಲ್ಲದಕ್ಕೂ ನಮಗೆ ಬೇಕಾಗಿರೋದು ಇಚ್ಛಾಶಕ್ತಿ ಮತ್ತು ಆತ್ಮವಿಶ್ವಾಸ. ಅದನ್ನ ಸುಧೀರ್ ಅವರು ಮತ್ತು ಅವರ ತ್ರಿವಿಕ್ರಮ್ ಅವರು, ಇನ್ನೊಬ್ರು ವಿದ್ಯಾಶೆಟ್ಟಿ ಅವರು ಅದನ್ನ ಇಟ್ಕೊಂಡು ಇಡೀ ತಂಡವನ್ನ ಕಟ್ಕೊಂಡು ನಮ್ಮ ಶ್ರುತಿ ಮತ್ತು ನಮ್ಮ ಭವ್ಯ ಅವ್ರನ್ನ ಒಂದು ಮುಂದೆ ಇಟ್ಟು ಈ ಮೂವಿ ಮಾಡಿದ್ದಾರೆ. ಇವರಿಬ್ರು ಏನು ಹೊಸಬರಲ್ಲ, ಅವರು ಸ್ನೇಹಿತರು. ಹಿಂದೆ ನಾನು ಶ್ರುತಿ ಅವ್ರನ್ನ ಅಂತಾರಾಷ್ಟ್ರೀಯ ಮಹಿಳಾ ವರ್ಷ ಕಾರ್ಯಕ್ರಮಕ್ಕೆ ಕರೆದಿದ್ದೆ. ಹಾಗೆ ಭವ್ಯ ಅವರು ನನ್ನ ಚುನಾವಣಾ ಪ್ರಚಾರಕ್ಕೆ ಮೂಡಿಗೆರೆ ಬಂದಿದ್ರು. ನನಗೆ ಅವ್ರ ಬಗ್ಗೆ ಬಹಳ ಹೆಮ್ಮೆ. ಅವರೆಲ್ಲರೂ ನನ್ನ ಸ್ನೇಹಿತರೆ. ಈವನ್ ವಿಜಯಲಕ್ಷ್ಮಿ ಸಿಂಗ್ ಅವರು ನನಗೆ ಬಹಳ ಬೇಕಾದವರು. ಅವರ ಪತಿ ಜೈ ಜಗದೀಶ್ ನನ್ನ ವೆಲ್ ವಿಷರು. ಅವರ ತಂಗಿ ಚಂದ್ರಕಲಾ ನಮ್ಮ ಕೊಡಗಿನ ಜಿಲ್ಲಾ ಪರಿಷತ್ತಿನ ಅಧ್ಯಕ್ಷೆ ಆಗಿದ್ರು. ಅವರು ಕೂಡ ಒಳ್ಳೆ ಕಾರ್ಯಕ್ರಮಗಳನ್ನು ವೀರಭೂಮಿ ಅನ್ನೋಲ್ಲಿ ಈ ಜಾನಪದ ಕಲೆಗಳ ಒಂದು ಇದನ್ನ ಮಾಡ್ತಾ ಇದ್ರು. ನಾವು ಒಮ್ಮೆ ಹೋಗಿ ಭಾಗವಹಿಸಿದ್ದೆ. ಜಾನಪದ ಕಲೆ, ಜಾನಪದ ಕತೆ, ಜಾನಪದ ಹಾಡು ಅಂತ ಹೇಳಿದ್ರೆ ನನಗೆ ಬಹಳ ಇಷ್ಟವಾದಂತ ಕೆಲವೊಂದು ಸಂಗತಿಗಳು. ಮತ್ತೆ ಎಲ್ಲಕ್ಕಿಂತ ಹೆಚ್ಚಾಗಿ ಇವತ್ತು ಹೆಣ್ಮಕ್ಳ ಈ ಒಂದು ಹುಲಿ ಕುಣಿತ ನನಗೆ ಹೆಮ್ಮೆ ತಂದು ಕೊಡ್ತು. ನಿನ್ನೆ ಹೆಣ್ಣು ಶಿಶುವಿನ ವಿಶ್ವ ದಿನಾಚರಣೆಯನ್ನು ನಾವು ಆಚರಣೆ ಮಾಡಿದ್ದೇವೆ. ಎಷ್ಟು ಜನಕ್ಕೆ ಗೊತ್ತಿದೆಯೋ ಇಲ್ಲ ಗೊತ್ತಿಲ್ಲ. ನನಗೆ ಚಿಕ್ಕಮಂಗ್ಳೂರಿನಲ್ಲಿ ಹೆಣ್ಣು ಮಗುವಿನ ವಿಶ್ವ ದಿನಾಚರಣೆ ಅಂತ ಹೇಳಿ ಕರೆದಿದ್ರು ಡಾಕ್ಟರ್ ಕೃಷ್ಣೇಗೌಡರು ಅಂತ. ಅವ್ರ ಮಗಳು ಡಾಕ್ಟರ್ ವರ್ಷ ಅಂತ ಎಲ್ಲ ಹೆಣ್ಮಕ್ಳನ್ನ ಕೂರಿಸಿ ಇವತ್ತು ಹೆಣ್ಮಕ್ಳ ಪರಿಸ್ಥಿತಿ ಹೇಗಿದೆ, ಹೇಗಾಗಬೇಕು, ಯಾವ ರೀತಿಯಲ್ಲಿ ನಾವು ಈ ಸಮಾಜದಲ್ಲಿ ಇನ್ನೂ ಗಟ್ಟಿ ಆಗಬೇಕು ಅಂತ. ಈಗ ಮಕ್ಕಳು ಗಂಡು ಮಕ್ಕಳ ತರನೇ ಹುಲಿ ಕುಣಿತ ಕುಣಿದಿದ್ದಾರೆ. ಇವರಲ್ಲಿ
ಯಕ್ಷಗಾನ ಕಲೆ ಇದೆಯಲ್ಲ ಅದನ್ನು ಕೂಡ ಹೆಣ್ಮಕ್ಳು ಚಾಲೆಂಜ್ ಆಗಿ ಈಗ ಕಲ್ತವರು ಯಕ್ಷಗಾನ ಮಾಡ್ತಾರೆ. ಹಾಗೆ ನಮ್ಮ ಶಿವಮೊಗ್ಗದಲ್ಲಿ ಡೊಳ್ಳಿ ಕುಣಿತ ಇದೆಯಲ್ಲ ಅದನ್ನು ಬರೀ ಗಂಡಸರೇ ಮಾಡ್ತಿದ್ರು. ಇವಾಗ ಹೆಣ್ಮಕ್ಳದು ಡೊಳ್ಳು ಕುಣಿತ ಇದೆ. ನಮ್ಮ ಚಿಕ್ಕಮಂಗ್ಳೂರಿನಲ್ಲಿ ವೀರಗಾಸೆ ಕುಣಿತ, ಅದು ಕಡೂರಿನಲ್ಲಿ ಇದೆ. ಅದನ್ನ ಇವತ್ತು ನಮ್ಮ ಹೆಣ್ಮಕ್ಳು ತುಂಬಾ ಚೆನ್ನಾಗಿ ಆ ವೀರಗಾಸೆ ಕುಣಿತನ ಮಾಡ್ತಾರೆ. ನನಗೂ ತುಂಬಾ ಇಷ್ಟವಾದ ಇವೆಲ್ಲ ಕಲೆಗಳು. ಹಾಗಾಗಿ ಹೆಣ್ಮಕ್ಳು ಯಾವುದರಲ್ಲೂ ಕಡಿಮೆ ಇಲ್ಲ. ನಾನು ಈ ಸಂದರ್ಭದಲ್ಲಿ ಕೇಳ್ಕೊಳ್ಳೋದಿಷ್ಟೇ, ಕೊರಗಜ್ಜ ಹೆಣ್ಣು ಮಕ್ಕಳಿಗೆ ಇನ್ನಷ್ಟು ಶಕ್ತಿ ಕೊಡಲಿ ಮತ್ತು ಈ ನಿನ್ನ ದೈವದ ಬಗ್ಗೆ ಏನು ಈ ಫಿಲ್ಮ್ ಮೂಲಕ ಜನಕ್ಕೆ ಸಮಾಜಕ್ಕೆ ಪ್ರಚಾರ ಕೊಡೋ ಹಾಗೆ ಒಂದು ಕೆಲಸವನ್ನು ಮಾಡ್ತಿದ್ದಾರೆ ಸುಧೀರ್ ಅತ್ತಾವರ್ ಅವರು ಮತ್ತು ತ್ರಿವಿಕ್ರಮ್ ಅವರು, ಅವರ ಎಲ್ಲ ತಂಡದವರು. ಅವರಿಗೆ ಈ ಹೆಚ್ಚು ಆಶೀರ್ವಾದ ಮಾಡಿ ಹಾರೈಸಿ, ಇಲ್ಲಿನ ಪಾತ್ರಧಾರಿಗಳಿಗೂ ಕೂಡ ಹೆಚ್ಚಿನ ಹಾರೈಕೆ ಮಾಡಿ ಮುಂದೆ ಇನ್ನೂ ಯಶಸ್ವಿ ಆಗಲಿ. ಹಾಗೆ ಈ ಮೂವಿ ಕೂಡ ಪ್ರಸಿದ್ಧಿ ಆಗಲಿ. ಕಾಂತಾರ ಮೂವಿ ಅಷ್ಟೇ ಪ್ರಸಿದ್ಧಿ ಆಗಲಿ ಅಂತ ಹೇಳಿ ನಾನು ಹಾರೈಸ್ತಾ, ನಮ್ಮ ತಂದೆ ಪೂಜೆ ಮಾಡ್ತಿದ್ದ ಎಲ್ಲ ದೈವಗಳನ್ನು ಕೂಡ ಪ್ರಾರ್ಥನೆ ಮಾಡಿ ಈ ದೈವದ ಈ ಮೂವಿ ಇನ್ನಷ್ಟು 6 ಏನು ಭಾಷೆಯಲ್ಲಿ ಇದು ತಯಾರಾಗಿದೆ, ಸಕ್ಸಸ್ ಆಗಲಿ, ಇದಕ್ಕೆ ಅವಾರ್ಡ್ ಬರಲಿ ಅಂತ ಹೇಳಿ ಹಾರೈಸಿ ನಾನು ಒಂದೆರಡು ಮಾತನ್ನು ಮುಗಿಸ್ತೇನೆ. ನಮಸ್ಕಾರ. ಸೊ ನಮ್ಮ ತಾಯಿ ನೆಲದ ಜಲ, ಪರಂಪರೆ, ಪದ್ಧತಿ, ನೆಲ ಇದನ್ನ ಪ್ರಪಂಚದಾದ್ಯಂತ ಕೊರಗಜ್ಜ ಆರಾಧಕರಿಗೆ ಯಾವುದೇ ಭಾವನೆಗೆ ಧಕ್ಕೆ ತರದಂತೆ ಚಿತ್ರೀಕರಿಸಿ ಅದನ್ನ ಜಗತ್ತಿನಾದ್ಯಂತ ತೋರಿಸಬೇಕು ಅಂತ ನನ್ನ ಒಂದು ಆಸೆ ಇತ್ತು. ಅದಕ್ಕೆ ಆ ಸೇಮ್ ಡೇ ಆಕ್ಚುಲಿ ಅವ್ರ ಫೋನ್ ಎತ್ತನೇ ಇರಲಿಲ್ಲ. ನನ್ನ ನಾರ್ಮಲ್ ಆಗಿ ಸಾಧಾರಣ ಕಂಟಿನ್ಯೂಸ್ ಆಗಿ ಒಂದು ಜಗಳ ಆಗಿತ್ತು ನಮಗೆ. ಒಂದು 8-10 ವರ್ಷ ಎತ್ತಿರ್ಲಿಲ್ಲ. ಬಾಂಬೆಯಲ್ಲಿ ನಾನು ಅವ್ರನ್ನ ಬಿಟ್ಟೋಗಿದ್ದೆ. ಸೊ ಅದಕ್ಕೆ ನಾನು ಒಪ್ಕೊಂಡೆ. ಬಟ್ ಆಮೇಲೆ ಶೂಟಿಂಗ್ ಶುರು ಆದ್ಮೇಲೆ ಸಾಧಾರಣ ಒಂದು 4-5 ಕಡೆ ಅಡಚಣೆ ಆಯ್ತು. ತುಂಬಾ ಫೈನಾನ್ಷಿಯಲ್ ಲಾಸ್ ಅಂತೂ ತುಂಬಾ ಜಾಸ್ತಿನೇ ಆಯ್ತು. ಏನು ಮಾಡಕ್ಕಾಗಲ್ಲ. ಕೊರಗಜ್ಜ ನಮ್ಮನ್ನ ಏನಾದ್ರು ಮಾಡಿ ನಮ್ಮನ್ನ ಇದು ಸಪೋರ್ಟ್ ಮಾಡ್ತಾನೆ ಅಂತ ಹೇಳ್ಕೊಂಡು ನಾವು ಮತ್ತೆ ಕಂಟಿನ್ಯೂ ಮಾಡಿದ್ವು. ಏನೂ ತೊಂದರೆ ಆಗದೆ ಶೂಟಿಂಗ್ ಅಂತೂ ಕಂಪ್ಲೀಟ್ ಆಯ್ತು. ಅದಾದ್ಮೇಲೆ ಪೋಸ್ಟ್ ಪ್ರೊಡಕ್ಷನ್ ಟೈಮ್ ಆಕ್ಚುಲಿ ಶೂಟಿಂಗ್ ಸ್ವಲ್ಪ ಬೇಗನೆ ಆಯ್ತು. 1.25 ವರ್ಷದಲ್ಲ ಶೂಟಿಂಗ್ ಮುಗೀತು. ಇನ್ನು ಇವ್ರದ್ದು ನಮ್ಮ ಡೈರೆಕ್ಟರ್ದು ಥಾಟ್ಸ್ ಎಲ್ಲ ಡಿಫ್ರೆಂಟ್ ಥಾಟ್ಸ್ ಎಲ್ಲ. ಪ್ರತಿ ಸ್ಟೇಜ್ ಅಲ್ಲೂ ಅವ್ರದ್ದು ಕಾಲ್ ಶೀಟ್ ಸಿಗಲ್ಲ. ಈಗ ಗೋಪಿ ಸುಂದರ್ ಮ್ಯೂಸಿಕ್ ಡೈರೆಕ್ಟರ್ ಆದ್ರೆ ಅವ್ರದ್ದು ಕಾಲ್ ಶೀಟ್ ಸಿಗ್ಬೇಕಾದ್ರೆ ಇನ್ನೊಂದು 6 ತಿಂಗಳು. ಆಮೇಲೆ ನಮ್ಮ ಲಿಜು ಅಂತ ಇವರು DI ಅವರು ನಮ್ಮ ಕೇರಳ ಗವರ್ಮೆಂಟ್ ಇಂದ ಸತತ 3 ಸಲ ಇದು ತಗೊಂಡಿದ್ದಾರೆ, ಏನು ಅವಾರ್ಡ್ ತಗೊಂಡಿದ್ದಾರೆ. ಅದೇ ರೀತಿ ನಮ್ಮ VFX ನ ಲವನ್ ಮತ್ತೆ ಕುಶನ್ ಅಂತ. ಹಾಗೆ ಈಗ ಮೊನ್ನೆ ಪುಷ್ಪ ಪಿಕ್ಚರ್ ಮಾಡಿದವರು ಬಿಬಿನ್ ದೇವ್ ಅಂತ ಸೌಂಡ್ ಡಿಸೈನ್ ಮಾಡ್ತಾ ಇದ್ದಾರೆ. ಅವರು ಅದ್ಭುತ ಸೌಂಡ್ ಡಿಸೈನರ್ ಆಕ್ಚುಲಿ. ಅದೇ ರೀತಿ ಗೋಪಿ ಸುಂದರ್ ಇವ್ರನ್ನ ಮ್ಯಾನೇಜ್ ಮಾಡೋದೇ ಕಷ್ಟ ಸೆಟ್ ಇದರಲ್ಲಿ. ಫಸ್ಟ್ ಆಫ್ ಆಲ್ ಯಾವಾಗ ಗಲಾಟೆ ಆಗುತ್ತೆ ಅಂತ ಗೊತ್ತಾಗಲ್ಲ. ಬೆಳಿಗ್ಗೆ ಮತ್ತೆ ಅದನ್ನು ಸರಿ ಮಾಡಬೇಕು. ಪ್ರತಿದಿನ ಇದೇ ನಮ್ದು ಪ್ರಾಬ್ಲಮ್ಸ್ಗಳು. ಆಮೇಲೆ ಈಗ ಸಾಧಾರಣ ಒಂದು 15 ಸಲ ನಾನು ಮೂವಿ ನೋಡಿದ್ದೇನೆ. ಈಗ ಪ್ರತಿ ಸ್ಟೇಜ್ ಅಲ್ಲಿ DI ಮಾಡಿದಾಗ್ಲೂ ನೋಡಿದ್ದೇನೆ, VFX ಮಾಡಿದಾಗ್ಲೂ ನೋಡಿದ್ದೇನೆ, ಫಸ್ಟ್ ರಶ್ ಕಟ್ ಮಾಡಿದಾಗ್ಲೂ ನೋಡಿದ್ದೇನೆ, ಎಡಿಟಿಂಗ್ ಅಲ್ಲಿ ನೋಡಿದ್ದೇನೆ, ಪ್ರತಿಯೊಂದು ನೋಡಿದ್ದೇನೆ. ಬಟ್ ಫಿಲ್ಮ್ ಈಗ ಎಷ್ಟೇ ಕಷ್ಟ ಇದ್ರು ಫಿಲ್ಮ್ ಅದ್ಭುತವಾಗಿ ಮೂಡಿ ಬಂದಿದೆ. ಈಗ ನಾವು ನವೆಂಬರ್ 20 ಇವತ್ತು ನಮ್ದು ಇದು ಟೀಸರ್ ಲಾಂಚ್ ಮತ್ತೆ ಇದಿತ್ತು, ಯಾವುದು ಫಸ್ಟ್ ಲುಕ್ ಲಾಂಚ್ ಇದೆ. ಇದು ಬಿಗಿನಿಂಗ್ ನಮ್ದು. ಇನ್ನು ಕೆಲವು ಪ್ರೋಗ್ರಾಮ್ಗಳಿದೆ. ಇನ್ನು ಸಾಧಾರಣ ನವೆಂಬರ್ 28 ನಾವು ರಿಲೀಸ್ ಮಾಡಬೇಕು ಅಂತ ಮಾಡ್ತಾ ಇದ್ದೇವೆ. ಮೋಸ್ಟ್ಲಿ ಆಗುತ್ತೆ ರಿಲೀಸ್ ಅವತ್ತೆ, ಸೇಮ್ ಡೇ ಆಗುತ್ತೆ. ಆಮೇಲೆ ಗೋಪಿ ಸುಂದರ್ ಹೇಳಿದಂಗೆ ಈ ಪಿಕ್ಚರ್ಸ್ ಒಂದು ಅಪ್ಪ ಮಗನ ಲವ್ ಅಲ್ಲ, ಅಥವಾ ಒಂದು ಲವ್ ಪಿಕ್ಚರ್ ಅಲ್ಲ. ಇದನ್ನ ಡಿಸೈನ್ ಈ ಫಿಲ್ಮ್ ಮಾಡ್ಬೇಕಾದ್ರೆ ಸಾಧಾರಣ ಒಂದು 6 ತಿಂಗಳು ಮೊದಲೇ
ಅದಕ್ಕೆ ತುಂಬಾ ಶ್ರಮ ಪಟ್ಟಿದ್ದಾರೆ. ಅದನ್ನ ನಾನು ಅಲ್ಲಗಳೇ ತುಂಬಾನೇ ಶ್ರಮ ಪಟ್ಟಿದ್ದಾರೆ. ಸಾಧಾರಣ 6 ತಿಂಗಳು ಕಥೆಯ ಮೇಲೆ ಕೂತಿದ್ದಾರೆ. ಅದಾದ್ಮೇಲೆ ಅದರದ್ದು ಕಾಸ್ಟ್ಯೂಮ್ಸ್ 800 ವರ್ಷ ಹಳೆಯ ಕಾಸ್ಟ್ಯೂಮ್ಸ್ ಅದನ್ನ ಯಾವ ರೀತಿ ಬರ್ಬೋದು ಅಂತ ಡಿಸೈನ್ ಮಾಡೋದಕ್ಕೆ 1-2-3 ತಿಂಗಳು ತಗೊಂಡಿದ್ದಾರೆ. ಅದನ್ನ ಇದೇ ರೀತಿ ಅವರು ಯಾವುದನ್ನು ಬಿಟ್ಟಾಕಿಲ್ಲ. ಕಂಪ್ಲೀಟ್ ಅವ್ರಿಗೆ ಹೆಂಗ್ ಬೇಕು ಅದನ್ನ ಆ ತರನೇ ತಗೊಂಡಿದ್ದಾರೆ. ಅದರಲ್ಲಿ ನಮ್ಮ ವಿದ್ಯಾಧರ ಶೆಟ್ರು ಸಾಧಾರಣ ಇದು ಬಾಂಬೆಯಿಂದ ಬಂದು 3 ವರ್ಷ ನಮ್ಮ ಜೊತೆನೇ ಇದ್ದಾರೆ. ಅವರು ಅಲ್ಲಿ ಸ್ಟುಡಿಯೋ ಏನಾಗಿದೆ ಗೊತ್ತಿಲ್ಲ. ಇಷ್ಟೇ, ಬೇರೆ ಇನ್ನೇನು. ನಮ್ಮ ಟೀಮ್, ನಮ್ಮ ಶ್ರುತಿ ಮೇಡಮ್, ನಮ್ಮ ಭವ್ಯ ಮೇಡಮ್, ನಮ್ಮ ಕಬೀರ್ ಬೇಡಿಜಿ, ಹಾಗೆ ಸಂದೀಪ್ ಸಪಾರ್ಕರ್ ಸರ್ ಅದ್ಭುತ ನಟಿಸಿದ್ದಾರೆ. ಇವನ್ ನಮ್ಮ ಗಣೇಶಾಚಾರ್ಯ ಅವರು ಇದ್ದಾರೆ ಅದರಲ್ಲಿ. ದಿನ ಜಗಳ ಅಂದ್ರೆ ಅವ್ರಿಗೆ ಬೇಕಾದ ಔಟ್ಪುಟ್ ಅವರೊಂದೇನೋ ಕೊಡ್ತಾರೆ, ಅದು ಔಟ್ಪುಟ್ ಇವರಿಗೆ ಸೂಟ್ ಆಗಲ್ಲ. ಇವರಿಗೆ ಪೇಷನ್ಸ್ ಸ್ವಲ್ಪ ಕಮ್ಮಿ ಆಕ್ಚುಲಿ. ಕರೆಕ್ಟ್. ಇಲ್ಲ, ಆತರ ನಾವು ಅದೇ ನಾನು ಹೇಳಿದ್ನಲ್ಲ, ಕೊರಗಜ್ಜನ ಆರಾಧಕರಿಗೆ ಯಾವ ಭಾವನೆಗೆ ಧಕ್ಕೆ ತರುವಂತದ್ದು ನಾವು ಏನೂ ಮಾಡಿಲ್ಲ. ಆಸ್ ಇಟ್ ಈಸ್ ಏನಿದೆ ಅದನ್ನೇ ಶೂಟ್ ಮಾಡಿದ್ದಾರೆ. ಯಾವುದು ನಾವು ಕಮರ್ಷಿಯಲ್ ಆಗಿ ಯೂಸ್ ಆಗಿದೆ, ಅಲ್ಲಿದ್ದು ಪರಂಪರೆ ಪದ್ಧತಿ ಅದನ್ನ ವರ್ಲ್ಡ್ ವೈಡ್ ತೋರಿಸ್ತಾ ಇದ್ವಿ. ನಮ್ಮ ಪರಂಪರೆ ಹಂಗಿದೆ ಅಂತ ನಾವು ತೋರಿಸ್ತಾ ಇದ್ದೇವೆ ಅಷ್ಟೇ, ಬೇರೆ ಏನೂ ಮಾಡಿಲ್ಲ. ಸರ್, ತಮ್ಮ ಕಮರ್ಷಿಯಲ್ ಆಗಿ ತೋರಿಸುವಂತದ್ದು ಅರ್ಥ ಆಗಿಲ್ಲ ನಂಗೆ ಯಾವ ತರ ಅಂತ. ಇದು ಆರಾಧನಾ ಕಲೆ, ಗೊತ್ತಿದೆ, ಯಾವುದು ದೈವಗಳು ಆರಾಧನಾ ಕಲೆ, ಇದು ನಾಟ್ ಪರ್ಫಾರ್ಮೆನ್ಸ್ ಆರ್ಟ್. ನೀವು ಒಂದು ದೃಶ್ಯ ಕಲೆ ತರ ತೋರಿಸಂಗಿಲ್ಲ. ಸರ್, ರಾಮ ಕೃಷ್ಣರ ಬಗ್ಗೆ ಸಿನಿಮಾ ಮಾಡೋದು ಹೋಗ್ತೀರಾ ಸರ್ ನೀವು? ಶ್ರೀರಾಮಚಂದ್ರನ ಬಗ್ಗೆ ಸಿನಿಮಾಗಳಾಗಿದೆ, ಸೀರಿಯಲ್ ಆಗಿದೆ. ಸೊ ಅದನ್ನೊಪ್ಪೋರು ನಮ್ಮ ಭಾಗದ ದೇವರುಗಳನ್ನ ಸಿನಿಮಾ ಮಾಡೋದ್ರಲ್ಲಿ ಏನ್ ತಪ್ಪಿದೆ? ಅಲ್ಲ ಸರ್, ನಿಮ್ದಲ್ಲ, ಅವರ ಪ್ರಶ್ನೆಗೆ ನನ್ನ ಒಂದು ಸಣ್ಣ ಸೊಲ್ಯೂಷನ್. ಬಿಕಾಸ್ ನಂಗದು ಇನ್ನೂ ತಪ್ಪು ಅಂತ ಅನ್ಸ್ಲಿಲ್ಲ. ನನ್ಗದು ತಪ್ಪು ಅಥವಾ ನಾನು ಮಾಡಬಾರ್ದು ಅಂತ ಅನ್ಸಿದ್ರೆ ಅದು ನಾನು ಒಪ್ಕೊಳ್ತೇನೆ. ಅದು ಕ್ಲಾರಿಫಿಕೇಶನ್, ದಿಸ್ ವಾಟ್ ಐ ಆಮ್ ಆಸ್ಕಿಂಗ್. ಬಿಕಾಸ್ ಕ್ಲಾರಿಫಿಕೇಶನ್ ನಿಮ್ಗೆ ಇದೆ ಸರ್. ಈಗ ಆ ದೇವರುಗಳನ್ನ ನಾವು ತೋರಿಸಬಹುದು, ನಮ್ಮ ದ್ರಾವಿಡರ ದೇವರುಗಳನ್ನ ನಾವು ತೋರಿಸಬಾರ್ದ? ಯಾರು ಹೇಳಿದ್ದು? ಹೂ ಟೋಲ್ಡ್ ದಿಸ್? ನೋ ಸರ್, ಅದು ನಾವು ಮಾತಾಡೋದಷ್ಟೇ. ಒಂದು ನಿಮಿಷ. ಅಲ್ಲ ಸರ್, ದೈವ ದೇವ ಎರಡೂ ಒಂದೇ. ಈಗ ದೈವಾಂಶ ಸಂಭೂತ ಅಂದ್ರೆ ಏನು, ದೇವಾಂಶ ಸಂಭೂತ ಏನು? ಅಷ್ಟೇ. ಆಡ್ ಮಾತದು. ದೈವ ಬೇರೆ ಅಲ್ಲ, ದೇವ ಬೇರೆ ಅಲ್ಲ, ದೇವ ಬೇರೆ ಅಲ್ಲ. ಇವರು ನಮ್ಮ ಭಾಗದವರು ದೈವ ಅಂತಂದ್ರೆ ಹೇಳ್ಕೊಳ್ತಾರೆ ಹೋಗ್ತಾರೆ. ಸೊ ದೇವ ದೈವ ಎಲ್ಲ ಒಂದೇ. ಸಂಸ್ಕೃತದಲ್ಲಿ ದರ್ ಇಸ್ ನೋ ಡಿಫರೆನ್ಸ್ ಫಾರ್ ದಟ್. ಓಕೆ ಸರ್. ಅದವರಿಗೆ ಆಕ್ಚುಲಿ ಬೇರೆ ಏನು ಕೆಲಸ ಇರಲ್ಲ. ಬೇಡ ಸರ್, ಹಾಗಲ್ಲ. ಅದು ಅವ್ರುಗಳು ಕ್ಲಾರಿಫಿಕೇಶನ್ ಕೊಡ್ತಾರೆ ಸರ್, ಅದಕ್ಕೆ ನಾವು ಕ್ಲಾರಿಫಿಕೇಶನ್ ಕೊಡೋಲ್ಲ. ಸರ್ ನಾನು ನಿಮ್ಮ ಕ್ವಶನ್ ಅಂಡ್ ಆನ್ಸರ್ ಆಮೇಲೆ 3D ಮೋಷನ್ ಪೋಸ್ಟ್ ಆದ್ಮೇಲೆ ನಿಮ್ಮ ಅಲ್ಲ ಆಮೇಲೆ ಇದೆ ಸರ್, ಕ್ವಶನ್ ಅಂಡ್ ಆನ್ಸರ್ ಇದೆ. 3D ಮೋಷನ್ ಪೋಸ್ಟರ್ ನೋಡ್ಕೊಂಡು ಮಾಡೋಣ. ನಾನು ಇವರ ಸಹಾಯಕ್ಕೆ ಬಂದೆ ಅಷ್ಟೇ. ನಾವು 8th ಸ್ಟ್ಯಾಂಡರ್ಡ್ ಅಲ್ಲಿ ನಾವು ಫ್ರೆಂಡ್ಸ್ ಆದದ್ದೇ ಒಂದು ನಾಟಕದ ಮುಖಾಂತರ. ಒಂದು ಭಕ್ತ ಪ್ರಹ್ಲಾದ ಅಂತ ನಾಟಕ ಇತ್ತು. ಅದರಲ್ಲಿ ಅವರು ಹಿರಣ್ಯಕಶಿಪುವಿನ ರೋಲ್ ಮಾಡಿದ್ರು. ಆಗ ನಾನು ಎನರ್ಜಿ ನೋಡಿದ್ದೆ ಅವ್ರದ್ದು. ನಾನು ಉಗ್ರ ನರಸಿಂಹ, ಅವರು ಹಿರಣ್ಯಕಶಿಪುನ ರೋಲ್ ಮಾಡಿದ್ರು. ಸೊ ಅದರ ನಂತರ ನಮ್ದು ಪ್ರಾಸೆಸ್ ಸ್ಟಾರ್ಟ್ ಆಯ್ತು. ನಾವು ಇವೆಂಟ್ಸ್, ಇವನ್ ಫಿಲ್ಮ್ ಕೂಡ ಒಟ್ಟಿಗೆ ಪ್ರೊಡ್ಯೂಸ್ ಮಾಡಿದ್ವಿ. ಒಂದು 20 ಐತೆ ಮುನ್ನೋಡಿ ಅಂತ ನ್ಯಾಷನಲ್ ಬಂತು ಮುನ್ನೋಡಿ. ಅದರ ನಂತರ ಪ್ರಾಸೆಸ್ ಕಂಟಿನ್ಯೂ ಆಗ್ತಿತ್ತು. ಆಮೇಲೆ ಬಹಳ ಜನರಿಗೆ ಗೊತ್ತಿಲ್ಲ ಅಂದ್ರೆ ಅವರು ಒಂದು ಮಿನಿಸ್ಟ್ರಿ ಆಫ್ ಕಮ್ಯುನಿಕೇಶನ್ ಅಲ್ಲಿ ಕ್ಲಾಸ್ 1 ಆಫೀಸರ್ ಆಗಿದ್ರು. ಯಾರಿಗೂ ಗೊತ್ತಿಲ್ಲ, ಹೆಚ್ಚಿನವ್ರಿಗೆ ಗೊತ್ತಿಲ್ಲ. ಇವನ್ ITS ಆಫೀಸರ್. ಕೆಲವು ವರ್ಷ ಹಿಂದೆ ಅದನ್ನು ಬಿಟ್ಟರು, ಅದನ್ನು ರಿಸೈನ್ ಮಾಡಿದ್ರು. ಯಾಕಂದ್ರೆ ಈ ಫೀಲ್ಡ್ಗೋಸ್ಕರ ಟು ಕಾನ್ಸಂಟ್ರೇಟ್ ಇನ್ ದಿಸ್ ಫೀಲ್ಡ್ ಅಲ್ಲಿ. ಏನಾಯ್ತಂದ್ರೆ ಅದರ ಕೂಡಲೇ ಕೋವಿಡ್ ಬಂದ್ಬಿಡ್ತು. ಕೋವಿಡ್ ಬಂದು ಒಂಥರ ಕಂಗಾಲಾಗಿ ಬಿಟ್ರು.
ಬಟ್ ಅಷ್ಟೊತ್ತಿಗೆ ಅವ್ರ ಕೆಲಸ ಯಾವತ್ತೂ ನಿಲ್ಲಿಸಿಲ್ಲ. ಏನು ಒಂದು ನಾನು ನೋಡಿದ್ದೇನೆಂದ್ರೆ ಜೀವನದಲ್ಲಿ ಮೇಲೆ ಕೆಳಗೆ ವೇರಿಯೇಷನ್ ಬಂದ್ರು ಕೂಡ ಈ ವಾಸ್ ನೆವರ್ ಅವ್ರದ್ದು ಏನು ಕ್ರಿಯೇಟಿವಿಟಿಯನ್ನು ಯಾವಾಗಲೂ ಇದು ಮಾಡಿ ಏನಾದ್ರು ರೈಟಿಂಗ್ ಮಾಡೋದು ಕಂಟಿನ್ಯೂಸ್ ಪ್ರಾಸೆಸ್ ಇತ್ತು ಯಾವುದೇ ಸಿಚುವೇಶನ್ ಅಲ್ಲಿ. ಸೊ ಇದೇ ಟೈಮಲ್ಲಿ ಕೊರಗಜ್ಜಂದು ಬಹಳಷ್ಟು ರಿಸರ್ಚ್ ಮಾಡ್ತಾ ಇದ್ರು. ಅದರ ಬಗ್ಗೆ ತುಂಬಾ ಆಳವಾಗಿ ಸ್ಟಡಿ ಮಾಡಿದ್ದಾರೆ. ಹಿಸ್ಟೋರಿಯನ್ ಮೀಟ್ ಆಗೋದು, ಪಾಂಗಾಳ, ಮಾಧವಾಚಾರ್ಯ, ಆ ತರದ್ದು ಬಹಳ ಜನ ಇದ್ದಾರೆ. ಅಂಡ್ ಈ ಕೋಲ್ ಆಗುವಾಗ ನುಡಿಕೆಯನ್ನು ಅದ್ರ ಹತ್ರ ಹೋಗಿ ರೆಕಾರ್ಡ್ ಮಾಡೋದು, ಅವ್ರು ಏನ್ ಹೇಳ್ತಾರೆ ಅಂತ ಆ ಸ್ಟೋರಿ ತಗೊಳ್ಳೋದು, ಆ ತರ ವಿವಿಧ ರೀತಿಯಲ್ಲಿ. ಸೊ ಈ ಕಾರಣದಿಂದಾಗಿ ತುಂಬಾ ಎಲ್ಲಾ ವಿಷಯಗಳಿಗೆ ಅಂದ್ರೆ ಅಪ್ಸೆಟ್ ಆಗೋದು ಒಂದೇ, ಅಂದ್ರೆ ಎಲ್ರಿಗೆ ಒಂದು ಕಂಪ್ಲೇಂಟ್ ಬಹಳ ಇದಾಗ್ತಾರೆ ಅಂತ, ಸಡನ್ ಆಗಿ ಇಂಪೇಷನ್ಸ್ ಆಗ್ತಾರೆ ಅಂತ. ಬಿಕಾಸ್ ಆ ಕೆಲಸ ಅದೇ ಕರೆಕ್ಟ್ ಆಗದಿದ್ರೆ ಇಲ್ಲಿ ಇಂದು ಶೂಟಿಂಗ್ ಅಲ್ಲಾಗ್ಲಿ ಎಲ್ಲೂ ಕೂಡ ಅದೇ ವಿಷಯಕ್ಕೆ ಜಗಳ ಆಗೋದು ಬಿಟ್ಟು ಬೇರೆ ಯಾವುದಕ್ಕೂ ಜಗಳ ಆಗ್ತಿರ್ಲಿಲ್ಲ. ಓನ್ಲಿ ಫಾರ್ ದ ಕ್ರಿಯೇಟಿವ್ ವರ್ಕ್, ನಥಿಂಗ್ ಎಲ್ಸ್. ಅದು ಎಲ್ರಿಗೂ ಗೊತ್ತು, ವರ್ಕ್ ಮಾಡಿದವ್ರಿಗೆ ಎಲ್ರಿಗೂ ಗೊತ್ತು, ಶ್ರುತಿ ಮೇಡಮ್, ಬಾವಿ ಮೇಡಮ್ ಅವ್ರಿಗೆ ಗೊತ್ತಿರುತ್ತೆ ಅದೇ ಕೆಲಸಕ್ಕೆ. ಬೇರೆ ಯಾವುದೇ ಅದರಲ್ಲಿ ಇರುವುದಿಲ್ಲ. ಆಮೇಲೆ ಅದು ಓನ್ಲಿ ಟೈಮಿಂಗ್ ಇರುತ್ತೆ, ಮತ್ತೆ ಅದನ್ನ ಮರೆತು ಬಿಟ್ಟಿರ್ತಾರೆ. ಸೊ ಆ ರೀತಿಯಾಗಿ ಫಿಲ್ಮ್ ಯಾವ ತರ ಬಂದಿತ್ತು ಅಂದ್ರೆ ಬಹಳ ಒಂದು ಅಂದ್ರೆ ಸ್ಟಾರ್ಟ್ ಮಾಡುವಾಗ ನಾವು ಎಕ್ಸ್ಪೆಕ್ಟ್ ಮಾಡಿರ್ಲಿಲ್ಲ ಈ ಲೆವೆಲ್ಗೆ ಹೋಗುತ್ತೆ, ಯಾರು ಎಕ್ಸ್ಪೆಕ್ಟ್ ಮಾಡೇ ಇಲ್ಲ. ಬಟ್ ಹೋಗ್ತಾ ಹೋಗ್ತಾ ಒಂದು ಬಹಳ ಒಂದು ಏನ್ ಹೇಳ್ತಾರೆ, ಒಂದು ದೊಡ್ಡ ಕ್ಯಾನ್ವಸ್ ಆಗಿರುತ್ತೆ ದಿಸ್ ಫಿಲ್ಮ್ ಬಿಕಮ್. ಅಂದ್ರೆ ಇದನ್ನು ನೀವು ಇವರು ಹೇಳಿದ ಗೋಪಿಯ ಬಹಳ ಜನ ಹೇಳಿದ್ರು, ಯು ಕಾಂಟ್ ಕೀಪ್ ಇಟ್ ಇನ್ ಎ ಸಿಂಗಲ್ ಇದೇ ಝೋನರ್ ಅಂತ ಹೇಳಲಿಕ್ಕೆ ಆಗುದಿಲ್ಲ. ಇದು ಯಾವುದೇ ಝೋನರ್ ರಹಿತ, ಬೇರೆ ಬೇರೆ ಝೋನರ್ ರಹಿತ ಫಿಲ್ಮ್ ಅಂತ ಹೇಳ್ಬೋದು. ಅಷ್ಟು ವೇರಿಯೇಷನ್ ಇದೆ ಈ ಫಿಲ್ಮ್ ಅಲ್ಲಿ. ಸೊ ಅವರ ಈ ಎಫರ್ಟ್ ಏನಿದೆ ಅದಕ್ಕೆಲ್ಲ ನಾವು ಸಪೋರ್ಟ್ ಮಾಡಿದ್ವಿ. ಮುಖ್ಯವಾಗಿ ಪ್ರೊಡ್ಯೂಸರ್ ತ್ರಿವಿಕ್ರಮ್ ಸರ್ ಅವರು ಯಾವುದೇ ಏನ್ ಕೇಳಿದ್ರು ಮಾತ್ರ ಇವತ್ತಿನ ತನಕ ಟಿಲ್ ಟುಡೇ ನೋ ಅಂತ ಹೇಳಿಲ್ಲ. ಕೇಳ್ತಾರೆ ಎಷ್ಟಾಗುತ್ತೆ ಬಜೆಟ್, ಎಷ್ಟಾಗುತ್ತೆ, ಸ್ವಲ್ಪ ಕಡಿಮೆ ಮಾಡಿ. 10 ರೂಪಾಯಿ ಹೇಳಿದ್ರೆ 9 ರೂಪಾಯಿ ಹೇಳಿದ್ರು, 1 ಲಕ್ಷ ಹೇಳಿದ್ರೆ 90,000, 1 ಕೋಟಿ ಹೇಳಿದ್ರೆ 90 ಲಕ್ಷ ಹೇಳಿದ್ರು ಅವ್ರದಾಗಿ. ಅಷ್ಟು ಬಿಟ್ರೆ ಬೇರೆ ಯಾವುದೇ ಇದಿಲ್ಲ. ಎಸ್, ಅಷ್ಟು ಬಿಟ್ರೆ ಬೇರೆ ವೆರಿ ನೈಸ್ ಪ್ರೊಡ್ಯೂಸರ್, ಅದೊಂದು ಪುಣ್ಯ ಅಂತಲೇ ಹೇಳ್ಬೋದು ಆ ತರ ಪ್ರೊಡ್ಯೂಸರ್ ಸಿಗೋದು. ಯಾಕಂದ್ರೆ ಬೇರೆ ಯಾವ್ದ್ರಲ್ಲಿ ಕ್ರಿಯೇಟಿವ್ ಆಗಿ ಇಂಟರ್ಫಿಯರ್ ಆಗೋದಿಲ್ಲ. ಟೋಟಲಿ ಕಾನ್ಫಿಡೆನ್ಸ್ ಆನ್ ದ ಡೈರೆಕ್ಟರ್ ಅದಿತ್ತು. ಸೊ ಈ ಎಲ್ಲಕ್ಕಿಂತ ಮಿಗಿಲಾಗಿ ಒಂದು ಅಜ್ಜನ ಆಶೀರ್ವಾದ, ಏನ್ ನಾವು ಸಣ್ಣದಿಂದಲೊಂದು ನಂಬಿಕೊಂಡಿರೋ ದೈವ, ಅದು ಈ ಫಿಲ್ಮ್ ಮೇಲೆ ನಮ್ಗೆ ಇದೆ ಅಂತ ಆಗಾಗ ಬಿಟ್ಟೇ ಇಲ್ಲ, ನಮ್ಮನ್ನು ಎಲ್ಲೂ ಬಿಟ್ಟಿಲ್ಲ. ಎಷ್ಟು ಕಷ್ಟ ಬಂದರೂ ಅಜ್ಜನ ಆಶೀರ್ವಾದ ಬಿಟ್ಟಿಲ್ಲ. ಸೊ ಮುಂದೇನು ಈ ಸಿನಿಮಾ ಒಂದು ಹಂತಕ್ಕೆ ತಗೊಳ್ತದೆ ಅಂತ ನಮ್ಗೆ ನಮ್ಮದೊಂದು ಆಸೆ. ಸೊ ಥ್ಯಾಂಕ್ ಯು, ಎಲ್ಲರೂ ಬಂದದಕ್ಕೆ ಥ್ಯಾಂಕ್ ಯು. ಇದೇ ರೀತಿ ಫಿಲ್ಮ್ ಅನ್ನು ಹಾರಿಸಿ. ಥ್ಯಾಂಕ್ ಯು.